ಅನೇಕರು ಬಂದು ಆಶೀರ್ವಾದಗಳನ್ನು ಹೊಂದಿ ಹೋಗ್ತಾ ಇರ್ತಾರೆ. ವಾಕ್ಯ ಹೇಳ್ತದೆ, ವಾಗ್ದಾನದ ಫಲವೇ ಹೆಚ್ಚು ಎಂಬುದಾಗಿ. ವಾಗ್ದಾನದ ಫಲ ನಿಂದಿರ್ತದೆ, ವಾಗ್ದಾನದ ಫಲ ದೇವರ ಮುಂದೆ ನಿಂದಿರ್ತದೆ. ಈ ಸಮಯದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕೇವಲ ನಾವು ಆಶೀರ್ವಾದ ಹೊಂದಿದವರ, ಇಲ್ಲ ವಾಗ್ದಾನದ ಆಶೀರ್ವಾದ ಹೊಂದಿದವರ? ಇದರಲ್ಲಿ ಎರಡು ಆಶೀರ್ವಾದಗಳಿಂದ ನಾವು ನೋಡೋಣ. ಆಶೀರ್ವಾದ ಬೇರೆ, ವಾಗ್ದಾನದ ಆಶೀರ್ವಾದ ಬೇರೆ. ಆಶೀರ್ವಾದ ಹೊಂದಿದವರು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಶೀರ್ವಾದ ಬಗ್ಗೆ ಇರ್ತಾರೆ, ಒಂದ್ ವೇಳೆ ಇರ್ಬೋದು. ಆದ್ರೆ ವಾಗ್ದಾನದ ಆಶೀರ್ವಾದ ಅಂತಂದ್ರೆ ತಲೆ 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 ಮಾರಬೇಕು. ಹಲ್ಲೆಲೂಯಾ. ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ಈ ದಿನ ಒಂದು ಅದ್ಭುತವಾದ ಚರಿತ್ರೆಯನ್ನು ಸತ್ಯವೇದದಲ್ಲಿ ನಾವೆಲ್ಲರೂ ನೋಡ್ಲಿಕ್ಕಿದ್ದೀವಿ, ಅದನ್ನು ಗ್ರಹಿಸ್ಲಿಕ್ಕಿದ್ದೀವಿ. ಆ ರೀತಿ ನಾವು ನಡೆಯೋಣ. ದೇವರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರ್ತದೆ, ದೇವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ತದೆ. ಬೇರೆ ಕೇವಲ ಆಶೀರ್ವಾದ ಹೊಂದಿದ ಪ್ರಜೆಗಳೆಲ್ಲ, ನಾವು ವಾಗ್ದಾನದೊಂದಿಗೆ ಎಬ್ಬಿಸಲ್ಪಟ್ಟ ಪ್ರಜೆಗಳಾಗಿರ್ಬೇಕು. ಹಲ್ಲೆಲೂಯಾ. ನಾನು ಜೋರಾಗಿ ಹಚ್ಚಲಿಕ್ಕೆ ಮೈಕ್ ಇಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕು, ಓಕೆನಾ? ಇನ್ನೂ ಸ್ವಲ್ಪ ಸೌಂಡ್ ಕಡಿಮೆ ಆದ್ರೆ ಆಗ್ಬೋದು. ಹೋಗ್ತಾ ನೀವು ನಿಮ್ಮ ಕಿವಿ ನನ್ನ ಕಡೆಗೆ ತಿರುಗಿಸ್ಬೇಕು, ಓಕೆ? ಹಲ್ಲೆಲೂಯಾ. ಆಶೀರ್ವಾದ ದೊಡ್ಡದ, ವಾಗ್ದಾನದ ಆಶೀರ್ವಾದ ದೊಡ್ಡದ. ಈ ದಿನ ನಾವು ಇಬ್ಬರ ವ್ಯಕ್ತಿಗಳ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಸತ್ಯವೇದದಲ್ಲಿ ನಿಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದ್ರೆ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 2-3 ವಚನ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಎಲ್ಲರೂ ನಿಮ್ಮ ಸತ್ಯವೇದವನ್ನು ತೆಗೆದು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 2-3ರಲ್ಲಿ ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಎಲ್ಲರ 2 ಕೈಗಳಲ್ಲಿ ಹಲ್ಲೆಲೂಯಾ ಹೇಳೋಣ. ನನ್ನ ಕೂಡ ಹೇಳಿ ಹಲ್ಲೆಲೂಯಾ. 2 ಕೈಗಳಿದ್ದಾವೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರ ವಾಕ್ಯ ನಾವು ನೋಡಿಕೊಳ್ಳೋಣ. ಬೇರೆ 2ನೇ ವಾಕ್ಯ ಹೋದ್ರಿ ಯಾರಾದ್ರು? ಹೇಗೆಂದರೆ 21 ಆದಿಕಾಂಡ 21:2. ಸಾರಳು ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಎತ್ತಳು. ಗಮನಿಸ್ಲಿಕ್ಕೆ ಯಾರು ದೇವರಿಗೆ ಸ್ತೋತ್ರ. ನಾ ಅನ್ಕೊಂಡಾಗ ಆಗ್ತಿಲ್ಲ. ಆ ಸಮಯದಲ್ಲಿ ಕರೆಂಟ್ ಬರ್ಬೇಕಂತ, ಪವರ್ ಬರ್ಬೇಕಂತ ದೇವರಿಗೆ ಸ್ತೋತ್ರ. Praise the Lord. Thank you God. Hallelujah. ಈ ಸಮಯದಲ್ಲಿ ಓಕೆ ಸರಿ ಗೊತ್ತಾ? ಸರಿ, ಓಕೆ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಿದ್ದೀನಿ ನಾನು. ಆರಾಧನೆ ದೇವರ ವಾಕ್ಯಕ್ಕೆ ಪವರ್ ಬರಲೇಬೇಕು. ದೇವರಿಗೆ ಸ್ತೋತ್ರ. ಒಟ್ಟು ಬಂದೆ. ದೇವರಿಗೆ ಕೃತಜ್ಞತೆಗಳು. ಈ ಸಮಯದಲ್ಲಿ ನಾವು ನೋಡುವುದಾದರೆ ಸೂಚಿಸಿದ ಕಾಲದಲ್ಲಿ ದೇವರು ಸಾರನಿಗೆ ಮಗನನ್ನು ಕೊಟ್ಟು, ಏನ್ ಮಗನು ಪ್ರಿಯರೇ? ಆಶೀರ್ವಾದದ ಮಗನು, ವಾಗ್ದಾನದ ಮಗನು. ಇಲ್ಲಿ 2 ಮಕ್ಕಳನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಆಶೀರ್ವಾದ ಹೊಂದಿದ ಮಗನು, ವಾಗ್ದಾನದ ಮಗನು. ಮತ್ತೊಂದ್ಸಲ ಈ ವಾಕ್ಯ ಓದಿ ನನಗೆ ಸಹಾಯ ಮಾಡೋದಾದ್ರೆ, ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಮನಿಂದ ಅವನ ಮುಪ್ಪಿನಲ್ಲಿ ಮಗನನ್ನು ಎತ್ತಳು. ಅಬ್ರಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಇಸಾಕನೆಂದು ಹೆಸರಿಟ್ಟು 8ನೆಯ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು. ಸಾಕು. ಅಬ್ರಹಾಮನು ಸಾರಳಿಗೆ ಹುಟ್ಟಿದ ಈ ಮಗನು ಇಷಾಕನೆಂದು ಹೆಸರಿಟ್ಟನು. ಇಷಾಕನೆಂದು ಅರ್ಥ ಏನಿದೆ? ಈಗ ಇಷಾಕನಿಗೆ ದೇವರು ವಾಗ್ದಾನ ಇದೆ. ಇಷಾಕನಿಗೆ ಏನಿದೆ ಅಂದ್ರೆ ದೇವರ ವಾಗ್ದಾನ ಇದೆ. ವಾಗ್ದಾನ ಮಾಡಿದ ಮೇರೆಗೆ ದೇವರು ಅವನಿಗೆ ಮಗನನ್ನು ಕೊಟ್ಟ. ದೇವರು ವಾಗ್ದಾನ ಮಾಡಿದ ಮೇರೆಗೆ ಮಗನನ್ನು ಕೊಟ್ಟ. ಈ ಮಗನು ವಾಗ್ದಾನದ ಮಗನು. ಅಂದ್ರೆ ತಂದೆ ಬಳಿಯಲ್ಲಿ ಏನಿದೆಯೋ ಅದಕ್ಕೆಲ್ಲ ಇವನೇ ಬಾಧ್ಯಸ್ಥನು, ಅದಕ್ಕೆಲ್ಲ ಇವನೇ ಓನರ್, ಅದಕ್ಕೆಲ್ಲ ಇವನೇ ಸಂಬಂಧಪಟ್ಟವನು. ಅಂದ್ರೆ ವಾಗ್ದಾನದ ಮಗನು. ಈಗ ದೇವರು ಏನು ಹೇಳಿದ್ದಾನೆ? ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದಾನೆ. ಏನಂತ ವಾಗ್ದಾನ ಮಾಡಿದ್ದಾನೆ? ಆಕಾಶದ ನಕ್ಷತ್ರಗಳಷ್ಟು ನಾನು ನಿನ್ನನ್ನು ಆಶೀರ್ವಾದ ಮಾಡುವೆನು.
ಇದು ಯಾರಿಗೆ ಹೇಳಿದ್ರೆ ಅಬ್ರಾಹ್ಮನಿಗೆ ಇಬ್ಬರು ಮಕ್ಕಳು ಇದ್ದಾರೆ. ನಾನು ಇನ್ನೊಂದು ಮಗನಿಗೆ ಕೂಡ ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ ಮಗನು ಈ ವಾಗ್ದಾನದ ಮಗನೇನಿದ್ದಾನಲ್ಲ, ಇವನು ಆಶೀರ್ವಾದಕ್ಕೆ ಬಾಧ್ಯನು, ಆಶೀರ್ವಾದ ಹೊಂದುವವನು. ಎಲ್ಲ ವಿಷಯದಲ್ಲಿ ತಂದೆಯಲ್ಲಿ ಏನಿದೆಯೋ ಎಲ್ಲ ಕೂಡ ಇವನಿಗೆ ಬರ್ತದೆ. ಈಗ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಒಂದು ವೇಳೆ ವಾಗ್ದಾನದಿಂದ ಹುಟ್ಟಬೇಕೆಂಬ ಮನಸ್ತತ್ವ ನಮಗೆ ಇರುವುದಾದ್ರೆ ನಾವು ವಾಗ್ದಾನದ ಮಕ್ಕಳಾಗೋಣ, ಇಲ್ಲ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಬೇಕಂದ್ರೆ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗೋಣ. ಆಶೀರ್ವಾದ ಇರುವುದು ಒಂದು ವೇಳೆ, ಆದರೆ ವಾಗ್ದಾನವು ತಲೆಮಾರುಗಳಿಗೆ ಇರುವಂತದ್ದಾಗಿದೆ. ಈಗ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ಇನ್ನೊಂದು ವಾಕ್ಯ, ಈ ವಾಕ್ಯ ಹಂಗೆ ಇಟ್ಕೊಡ್ರಿ. ನೆಕ್ಸ್ಟ್ ವಾಕ್ಯ ಆದಿಕಾಂಡ 21 ಆದಿಕಾಂಡ 16:11 ಆದಿಕಾಂಡ 16:11 ಯೆಹೋವನು ಯೆಹೋವನ ದೂತನು ಅವಳಿಗೆ ನೀನು ಬಸರಾಗಿದ್ದೆಯಷ್ಟೇ, ನೀನು ಬಸಿರಿಯಾಗಿದೆಯಷ್ಟೇ, ನಿನಗೆ ಮಗನು ಹುಟ್ಟುವನು, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆಯಂತೆ ಇರುವನು. ಅವನು ಎಲ್ಲರ ಮೇಲೆ ಕೈ ಎತ್ತುವನು. ಹಾಗೆ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ಈ ವಾಕ್ಯ ನಾವು ನೋಡುವುದಾದ್ರೆ, ಈ ಒಂದು ಸ್ಥಿತಿ ನಾವು ನೋಡುವುದಾದ್ರೆ ಸತ್ಯವೇದದಲ್ಲಿ ಈ ಸ್ಥಿತಿಯಲ್ಲಿರುವಂತಹ ಸಹೋದರಿ ಆಗ್ರ. ಯಾರು? ಆಗ್ರಳು. ನೀವೆಲ್ಲರೂ ನನ್ನ ಕಡೆ ನೋಡ್ರಿ. ಆಗ್ರಳು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ಆಗ್ರಳಿಗೆ, ನಿನ್ನ ಕಷ್ಟ ನೋಡಿದ್ದೀನಿ ಅಷ್ಟೇ. ಏನ್ ಮಾಡಿದ್ದೀನಿ ಇದೆಯಲ್ಲ ಈ ವಾಕ್ಯ ಬೈಬಲಲ್ಲಿ ಹೀಗೆ ಇದೆಯಲ್ಲ. 16ನೇ ವಚನದಲ್ಲಿ ಆಗ್ರಳ ಕೂಗಿಗೆ ದೇವರು ಕೇಳಿ ನಿನ್ನ ಕಷ್ಟದ ನೋಡಿದ್ದೀನಿ, ಹೋಗು ನೀನು ಯಜಮಾನಿ ಹತ್ರ ಮತ್ತೆ ತಗ್ಗಿಸಿಕೊಂಡು ನೀನಿರುವುದಾದ್ರೆ ನಾನು ನಿನ್ನ ಮಗನನ್ನು ಆಶೀರ್ವಾದ ಮಾಡ್ತೀನಿ. ಆ ಮಗನು ಯಾರು? ಇಸ್ಮಾಯೇಲ್. ಈಗ ಈ ಮಗನು ಯಾರು ಗೊತ್ತಾ? ಅಬ್ರಾಹ್ಮನ ಸಂತತಿ, ಅಬ್ರಾಹ್ಮನಿಗೆ ಸಂಬಂಧಪಟ್ಟ ಮಗನೇ, ಅಬ್ರಾಹ್ಮನ ವಂಶಸ್ಥನೇ. ಆದ್ರೆ ದೇವರ ಆಲೋಚನೆ ಏನಿದೆ ಗೊತ್ತಾ? ಈ ಮಗನ ಎನಿಸಿಕೊಳ್ಳುವುದಕ್ಕೆ ಅಬ್ರಾಹ್ಮನಿಗೆ ಅಧಿಕಾರವಿದ್ರು, ದೇವರಿಗೆ ಅದು ಇಷ್ಟ ಇಲ್ಲ. ದೇವರಿಗೆ ವಾಗ್ದಾನ ಫಲವು ಬಹಳ ಇಷ್ಟ. ಹಲ್ಲೆಲೂಯಾ. ವಾಗ್ದಾನ ಫಲವು ಬಹಳ ಇಷ್ಟ, ವಾಗ್ದಾನ ಹೊಂದುವುದು ತುಂಬಾ ಇಷ್ಟ. ಈಗ ಈ ವಾಕ್ಯ ನಾವು ನೋಡುವುದಾದ್ರೆ, ಈ ವಾಕ್ಯದಲ್ಲಿ ಆಗ್ರಳಿಗೆ ದೇವರು ಇಸ್ಮಾಯೇಲನ್ನು ಕೊಟ್ಟಂತದ ನಂತರ ದೇವರು ಆಗ್ರಳಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಕಷ್ಟ ನೋಡಿದ್ದೀನಿ ಅಷ್ಟೇ, ನಾನು ನಿನ್ನ. ಆದ್ರೆ ಸಾರಳಿಗೆ ಏನ್ ಹೇಳ್ತಾರೆ 21ನೇ ವಚನದಲ್ಲಿ, 21ನೇ ವಚನದಲ್ಲಿ ಸಾರಳಿಗೆ ಏನ್ ಹೇಳ್ತಾರೆ? ಬರುವ ಇದೇ ಕಾಲ ಸೂಚಿಸಿದ ಪ್ರಕಾರವೇ ನಿನ್ನ ಕೈಯಲ್ಲಿ ಒಂದು ಮಗನಿರ್ತಾನೆ, ಅದು ವಾಗ್ದಾನದ ಮಗನು. 18ನೇ ಅಧ್ಯಾಯ ನಾವು ನೋಡುವುದಾದ್ರೆ, ಮಾಮ್ರೆ ತೋಪಿನಲ್ಲಿ ಸಾರವಿರುವಾಗ ಆ ದಿನ ಒಂದು ಮಧ್ಯಾಹ್ನದ ಸಮಯದಲ್ಲಿ ಆ ದೇವದೂತರು ಅಬ್ರಾಹ್ಮನಿಗೆ ದರ್ಶನ ಕೊಟ್ಟು ಅವರ ಮಧ್ಯದಲ್ಲಿ ಔತಣ ತೆಗೆದುಕೊಂಡ ನಂತರ ಆ ಸಾರವನ್ನು ಆಶೀರ್ವಾದ ಮಾಡಿದೆಯೋ, ನೀ ಬರುವ ಇದೇ ವರ್ಷದಲ್ಲಿ ನಿನ್ನ ಕೈಯಲ್ಲಿ ಒಬ್ಬ ಮಗನಿರುವನು, ಅವನಿಗೆ ಇಷ್ಟಾಕನೆಂದು ಹೆಸರಿಡಬೇಕು. ನೋಡ್ರಿ ಪ್ರಿಯರೇ, ದೇವರು ಏನಾದರೂ ಕಾರ್ಯ ಮಾಡುವಾಗ, ನಮಗೇನಾದರೂ ಒಂದು ಕಾರ್ಯ ಹೇಳುವಾಗ ಅದು ದೇವರೇ ನಿರ್ಣಯಿಸುತ್ತಾನೆ. ವಾಕ್ಯ ಹೇಳ್ತದೆ, ಈ ಹೆಸರು ಕೂಡ ಇಷ್ಟಾಕನೆಂಬ ಹೆಸರು ದೇವರೇ ನಿರ್ಣಯ ಮಾಡಿದ್ದಾನೆ. ಬೈಬಲಲ್ಲಿ ನೀವು ಹೋದ್ರೆ ಏನು ಹೆಸರು ಇಡಬೇಕಂತ ಕೂಡ ದೇವರೇ ಹೇಳಿದ್ದಾನೆ. ಅಬ್ರಾಹ್ಮ ಸಾರಳಿಗೆ ಏನು ಮಾಡ್ಬೇಕಂತ ಕೂಡ ಅಬ್ರಾಹ್ಮ ಸಾರಳಿಗೆ ದೇವರೇ ಹೇಳಿದ್ದಾನೆ. ಹೇಗೆ ನಡೆಸಬೇಕಂತ ಕೂಡ ದೇವರೇ ಹೇಳಿದ್ದಾನೆ. ಈ ಆತ್ಮೀಯರೇ, ಈ ದಿನ ವಾಗ್ದಾನದ ಫಲ, ಆಶೀರ್ವಾದದ ಫಲ ಬೇರೆ, ವಾಗ್ದಾನದ ಫಲ ಬೇರೆ. ಅನೇಕರು ಕಷ್ಟ ಬಂದಾಗ ದೇವರೇ ಅನೇಕರು ಕಷ್ಟ ಬಂದಾಗ ದೇವರು ನೋಡ್ಕೋದಲ್ಲ. ನಾವು ಯಾವಾಗಲೂ ವಾಗ್ದಾನ ಹೊಂದಿದವರು ನೀನು ಪ್ರಾರ್ಥನೆ ಮಾಡಿದ್ರೆ ದೇವರಿಂದ ಪ್ರಾರ್ಥನೆಗೆ ಸದುತ್ತರ ಕೊಡುವನಾಗಿರ್ಬೇಕು. ಪ್ರಾರ್ಥನೆ ಮಾಡುವಾಗಲೇ ದೇವರು ಸದುತ್ತರ ಬರುವ ಸ್ಥಿತಿಯಲ್ಲಿ ನಿನ್ನ ಪ್ರಾರ್ಥನೆ ಇರಬೇಕು. ಅಂದ್ರೆ ನೀನ್ ಯಾರು ಗೊತ್ತಾ? ವಾಗ್ದಾನಕ್ಕೆ ಸಂಬಂಧಪಟ್ಟ ಮಗಳು. ನಿನ್ನ ಕೇವಲ ಆಶೀರ್ವಾದ ಹೊಂದುವುದಲ್ಲ, ವಾಗ್ದಾನವು ಹೊಂದಿದ ಮಗಳಾಗಿರ್ಬೇಕು. ಈಗ ನೋಡಿ, ಆಗ್ರ ಮಗನ ಹೆಸರು ಇಷ್ಮಾಯೇಲ್. ಇವನಿಗೆ ದೇವರು ಏನಂತ ಹೇಳ್ತಾರೆ? ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಇಶಾಕನಿಗೆ ಹಂಗೆ ಹೇಳಿದಂತೆ ದೇವರು. ಇಶಾಕನಿಗೆ ಏನು ಹೇಳಿದಾನೆ ಹೇಳ್ರಿ? ವಾಗ್ದಾನ ಮಾಡಿದಂತೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಂತೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಎಲ್ಲಿ ವಾಗ್ದಾನ ಮಾಡಿದಂತೆ ದೇವರು? ಸತ್ಯವೇದದಲ್ಲಿ ನೋಡುವಾಗ ಅಬ್ರಾಹ್ಮನಿಗೆ ಅನೇಕ ಪರ್ಯಾಯ ವಾಗ್ದಾನಗಳಿದ್ದಾವೆ. ಅನೇಕ ಸಲ ವಾಗ್ದಾನ ಮಾಡಿದ 12ನೇ ವಚನದಲ್ಲಿ, 15ನೇ ವಚನದಲ್ಲಿ, 17ನೇ ವಚನದಲ್ಲಿ ವಾಗ್ದಾನ ಮಾಡಿದಂತೆ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಂತೆ ಈಗ ಮಗನನ್ನು ಕೊಟ್ಟಿದ್ದಾನೆ. ಆತನ ಹೆಸರು ಇಸಾಕನು. ಈಗ ಇವರಿಬ್ಬರಲ್ಲಿ ಯಾರು ಹೆಚ್ಚಾದ ಆಶೀರ್ವಾದ ಹೊಂದಿದವರು ಹೇಳ್ರಿ? ಆಶೀರ್ವಾದ ಒಂದೇ. ಹಲ್ಲೆಲೂಯಾ.
ಆಶೀರ್ವಾದವು ಒಂದೇ. ಈ ಇಬ್ಬರಲ್ಲಿ ಹೆಚ್ಚು ಆಶೀರ್ವಾದ ಹೊಂದಿದ್ದು ಯಾವ್ದ್ರಿ? ಯಾಕೆ? ವಾಗ್ದಾನ ಮಗನು. ಇವತ್ತು ನಾನು ನೀನು ವಾಗ್ದಾನದ ಮಕ್ಕಳ, ಆಶೀರ್ವಿಸಲ್ಪಟ್ಟ ಮಕ್ಕಳು. ವಾಗ್ದಾನ ಮಕ್ಕಳಾದ್ರೆ ಅಬ್ರಾಹಂ ತಂದೆ ನಮಗೆ ಮೂಲ ಪಿತರು. ಓಕೆನಾ? ನಮಗೆ ಆತನಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ನಮಗೆ ಅನುಭವಿಸ್ತದೆ. ನಮಗೆ ಸಂಬಂಧಪಟ್ಟ ಹಾಗೆ ಅಬ್ರಾಹ್ಮನಿಗೆ ಏನು ಆಶೀರ್ವಾದ ಇದೆಯೋ, ಅಬ್ರಾಹ್ಮನಿಂದ ಈಶಾಕನಿಗೆ ಏನು ಆಶೀರ್ವಾದ ಇದೆಯೋ, ಈಶಾಕನಿಂದ ಯಾಕೋಬನಿಗೆ ಏನು ಆಶೀರ್ವಾದ ಇದೆಯೋ, ಇವ್ರ ತರತರಗಳವರಿಗೆ ಏನು ಆಶೀರ್ವಾದ ಇರ್ತದೋ, ಇಲ್ಲಿ ಕುಂತಿರುವ ದೈವ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಕೂಡ ಅದೇ ಆಶೀರ್ವಾದ ಇರ್ತದೆ. ಕೇವಲ ನಾವು ಆಶೀರ್ವಾದ ಹೊಂದುವರಾಗಿಲ್ಲ, ಕಷ್ಟದಲ್ಲಿ ಮಾತ್ರ ದೇವರನ್ನು ಕರೆಯೋರಲ್ಲ. ಕಷ್ಟದಲ್ಲಿ ಹುಡುಕುವಾಗ ದೇವರು ಪ್ರತಿಯೊಬ್ಬರಿಗೆ ಸಿಗ್ತಾನೆ. ಆದ್ರೆ ಆ ಕಷ್ಟ ಪರಿಹಾರ ಆದ ನಂತರ ನಾವು ವಾಗ್ದಾನ ದೇಶಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಎಲ್ಲರೂ ಸಹ ನೀನು ಅಲ್ಲೇ ಇರೋದಲ್ಲ, ಅದೇ ಸ್ಥಳದಲ್ಲಿ ಇರೋದಲ್ಲ, ನೀನು ವಾಗ್ದಾನ ದೇಶಕ್ಕೆ ಬರ್ಬೇಕು. ದೇವರು ಸೂಚಿಸಿದ ದೇಶಕ್ಕೆ ಬರಬೇಕು. ದೇವರು ಸೂಚಿಸಿದ ಆಶೀರ್ವಾದದ ಬಳಿಯಲ್ಲಿ ನೀನು ಇರಬೇಕು. ದೇವರು ವಾಗ್ದಾನದ ಫಲ ಹೆಂಗಿರ್ತದಂದ್ರೆ ಬಹಳ ಮಧುರವಾಗಿ, ಸುಂದರವಾಗಿ, ಸಂತೋಷವಾಗಿ ಎಲ್ಲ ವಿಷಯದಲ್ಲಿ ದೇವರು ಕೊಡ್ತಾನೆ ಎಂಬ ನಿರೀಕ್ಷೆ ಇರ್ತದೆ. ವಾಗ್ದಾನ ಅಂದ್ರೆ ಹೀಗೆ ಕೊಡ್ಬೇಕನ್ನುವಂಥದ್ದು ಏನಿರಲ್ಲ. ಅಲ್ಲಿ ವಾಗ್ದಾನ ಮಾಡಿದ ದೇವರು ಯಾವಾಗಲೂ ನನಗೆ ಸಹಾಯ ಮಾಡ್ತಾನೆ ಎಂಬ ನಿರೀಕ್ಷೆ ನಮ್ಮ ಹೃದಯದಲ್ಲಿ ಇರ್ತದೆ, ಸಮಾಧಾನದಲ್ಲಿ ಇರ್ತದೆ. ಪ್ರಿಯರೇ, ಆ ವಾಕ್ಯ ನೋಡುವುದಾದ್ರೆ 32, 26, 32, 26, 26, 27, 28ರವರೆಗೆ 30ರವರೆಗೆ ನಾವು ಓದೋಣ. 32 ಓದ್ರಿ, ಆ ವಾಕ್ಯ ಓದ್ರಿ. Praise the Lord. Hallelujah. 32, 26. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ಏನೇನೇನೋ ಗಮನಿಸಿರ್ತೇನೆ. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ನನ್ನನ್ನು ಬಿಡುವುದಿಲ್ಲ. ಯಾರು ಹೇಳ್ತಾ ಇದ್ದಾರೆ ಮಾತು? ಯಾಕೋಬನು ಹೇಳ್ತಾ ಇದ್ದಾನೆ. ಲಾಬನಾದ ಮಾವನ ಮನೆಗೆ 14 ವರ್ಷ ಸೇವೆ ಮಾಡಿ ಎಲ್ಲಾ ದಾಸಿಯರನ್ನು ಸಂಪಾದನೆ ಮಾಡಿಕೊಂಡು 2 ಪಾಯಗಳೊಂದಿಗೆ ಬರುವಾಗ, ಅಂದ್ರೆ ಡಬಲ್ ಬ್ಲೆಸ್ಸಿಂಗ್ ನೊಂದಿಗೆ ಆತನು ಬರುವಾಗ ಒಂದು ನದಿ ಹತ್ರ ಆ ರಾತ್ರಿ ಪ್ರಾರ್ಥನೆ ಮಾಡ್ತಾನೆ. ಏನ್ ಗೊತ್ತಾ? ಅಣ್ಣನ್ ತಾನು ಏನ್ ಮಾಡಿದನೋ ಆ ದೇಶಕ್ಕೆ ಹೋಗುವಾಗ, ದೇವರೇ ನನಗೆ ಸೂಕ್ಷ್ಮವನ್ನು ಅನುಗ್ರಹಿಸು. ಆ ದೇಶದಲ್ಲಿ ಕಾಲಿಡುವಾಗ ನನ್ನ ತಂದೆಗೆ, ನನ್ನ ತಾತನಿಗೆ ಮಾಡಿದ ವಾಗ್ದಾನ ನೀನು ಜ್ಞಾಪಕ ಮಾಡಿಕೊಂಡು, ನನ್ನ ತಾತನಿಗೆ ಮಾಡಿದ ವಾಗ್ದಾನ 6 ಜನ ಅರಿಯುವ ದೇಶವನ್ನು ಕೊಡ್ತೇನೆ ಅಂತ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದೆಯಲ್ಲ, ಆ ವಾಗ್ದಾನದ ಮೇರೆಗೆ ನನ್ನನ್ನು ಇದನ್ನ ಆಶೀರ್ವಾದ ಮಾಡು. ಬೆಳಗಿನವರೆಗೂ ಯಾಕೋಬನು ಪ್ರಾರ್ಥನೆ ಮಾಡುವಾಗ ದೇವದೂತನು ಬಂದು ಯಾಕೋಬನ ಪ್ರಾರ್ಥನೆ ಕೇಳಿ, ಬಿಡಪ್ಪ ಇನ್ನು ನಾನು ಹೋಗ್ಬೇಕು, ಸೂರ್ಯ ಉದಯವಾಗ್ತಾ ಇದೆ, ನಾನು ಹೋಗ್ಬೇಕಂತ ದೇವದೂತನು ಹೇಳಿದ್ರೆ ಯಾಕೋಬನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವಾದ ಮಾಡದೆ ಹೋದ್ರೆ ನಾನು ನಿನ್ನ ಪಾದವನ್ನು ಬಿಡೋದಿಲ್ಲ. ಎಷ್ಟು ಜನ ಪ್ರಿಯರೇ, ಈ ಮುಂಜಾನೆ ಈ ಸಭೆಯಲ್ಲಿ ಕುಂತವರಿಗೆ ನಾನೊಂದು ಪ್ರಶ್ನೆ, ಎಷ್ಟು ಜನ ಪ್ರಭಾ ನನ್ನ ರೋಗ ಹೋಗುವವರೆಗೆ ನಾನು ನಿನ್ನ ಪಾದ ಬಿಡಲ್ಲ, ನನ್ನ ಕುಟುಂಬ ಬದಲಾಗೋವರೆಗೆ ನಾನು ನಿನ್ನ ಪಾದ ಬಿಡಲ್ಲ, ನನ್ನ ಜೀವಿತ ಬದಲಾಗೋವರೆಗೆ ನಾನು ನಿನ್ನ ಪಾದ ಬಿಡಲ್ಲ, ನನಗೆ ಸೌಖ್ಯ ಬರುವವರೆಗೆ ನಿನ್ನ ಪಾದ ಬಿಡಲ್ಲ, ಆಶೀರ್ವಾದ ಬರುವವರೆಗೂ ನಾನು ನಿನ್ನ ಪಾದ ಬಿಡಲ್ಲ, ನನಗೆ ಒಳ್ಳೇದಾಗುವವರೆಗೂ ನಿನ್ನ ಪಾದ ಬಿಡಲ್ಲ. ಅನೇಕರು ಸೋತು ಹೋಗ್ತಾ ಇದ್ದಾರೆ. ಇವ್ರು ಯಾರು ಗೊತ್ತಾ? ಕೇವಲ ಆಶೀರ್ವಾದಕ್ಕೆ ಬಾಧ್ಯರು. ವಾಗ್ದಾನ ಫಲವಂತರು ಏನ್ ಮಾಡ್ತಾರೆ ಅಂದ್ರೆ ಹೋರಾಡಿ ಪ್ರಾರ್ಥನೆ ಮಾಡಿ ಗೆಲ್ಲುವ ಶಕ್ತಿ ಅವರಲ್ಲಿರ್ತದೆ. ಹೋರಾಡಿ ಪ್ರಾರ್ಥನೆ ಮಾಡಿ ಗೆಲ್ಲುವ ಶಕ್ತಿ ಅವರಲ್ಲಿ ಇರ್ತದೆ. ಕಾರಣ ಏನು ಗೊತ್ತಾ? ನೀನು ವಾಗ್ದಾನ ಮಾಡಿದ ದೇವರು, ನೀನು ವಾಗ್ದಾನ ಮಾಡಿದ ದೇವರು. ಆ ವಾಕ್ಯ ಹಂಗೆ ಓದ್ರಿ, ಸ್ವಲ್ಪ ಓದ್ರಿ. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ರಿಂದ ನೋಡಿ ಆ ವಾಕ್ಯ ಹೇಳ್ತದೆ, ಯಾಕೋಬನು ಗೆದ್ದವನಂತ ಯಾಕೋಬನು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಗೆದ್ದವನು ಯಾರ್ಯಾರ ಸಂಗಡ? ದೇವರ ಸಂಗಡ, ಮನುಷ್ಯರ ಸಂಗಡ. ಟ್ರೂ ಬ್ಲೆಸ್ಸಿಂಗ್. ವಾಗ್ದಾನ ಹೊಂದಿದವರು ಏನಾದ್ರೂ ಜಯಿಸ್ತಾನೆ. ವಾಗ್ದಾನ ಹೊಂದಿದವರು ಎಂತ ಸಮಸ್ಯೆಗಳಿಂದ ಮೇಲೆ ಬರ್ತಾನೆ. ವಾಗ್ದಾನ ಹೊಂದಿದ ಸ್ತ್ರೀ ಪುರುಷರು ಯಾರೇ ಆಗಿರಲಿ, ಪ್ರಾರ್ಥನೆಯಲ್ಲಿ ಹೋರಾಡಿ ದೇವರ ನಾಮ ಮಹಿಮೆಯಾಗುವಂತೆ ಅವರು ಜೀವಿಸ್ತಾರೆ ಹೊರತು ಆಶೀರ್ವಾದ ಹೊಂದಿದವರಲ್ಲ. ಆಶೀರ್ವಾದ ಹೊಂದಿದವರು ಸ್ವಲ್ಪ ಹೊತ್ತೆ, ಇವತ್ತು ಆಶೀರ್ವಾದ ಇದೆ, ನಾಳೆ ಏನೋ ಗೊತ್ತಿಲ್ಲ, ಬಟ್ ವಾಗ್ದಾನದಿಂದ ಕರೆಯಲ್ಪಟ್ಟವರು ಮಾತ್ರ ಶಾಶ್ವತ
ಶಾಶ್ವತವಾಗಿ ಸ್ಥಿರವಾಗಿರ್ತಾರೆ. ಸ್ಥಿರವಾದ ಆಶೀರ್ವಾದವನ್ನು ಅಂತಾರೆ. ನೋಡಿ ಆ ವಾಕ್ಯ ಸ್ವಲ್ಪ ಮುಂದೆ. ಓಕೆ, ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದಕ್ಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಏನ್ ಮಾಡಿದರಂತ? ಹಲ್ಲೆಲೂಯಾ. ಯಾರು ಇವ್ರ ಆಶೀರ್ವಾದ ಹೊಂದಿರೋರು? ಯಾರು ಕುಟುಂಬ ಸದಸ್ಯರು ಇವರೆಲ್ಲರೂ? ಯಾರಿಗೆ ಸಂಬಂಧಪಟ್ಟವರು ಇವರೆಲ್ಲರೂ? ಅಬ್ರಾಹ್ಮನಿಗೆ ಸಂಬಂಧಪಟ್ಟವರು. ಈಗ ಇಸ್ಮಾಯಿಲ್ ಯಾರು? ಆಗ್ಗಳ ಮಗನು, ಅಬ್ರಾಹ್ಮನ ಮಗನು, ಆಗ್ಗಳ ಮಗನು. ದೇವರ ಚಿತ್ತವಿಲ್ಲದೆ ಹೋದ್ರೆ ನಿನ್ನ ಜೀವಿತದಲ್ಲಿ ದೇವರು ಏನು ಬರ್ಲಿಕ್ಕೆ ಅನುಮತಿಸಲ್ಲ. ನೀನು ಅನ್ಕೊಳ್ತಾ ಇದ್ದೀನಿ, ನಾನು ಏನಾದ್ರೂ ಹೊಂದ್ಬೇಕು ದೇವರಿಂದ ಅನ್ಕೊಂಡ್ರೆ ಫಸ್ಟ್ ವಾಗ್ದಾನದಿಂದಲೇ ಹೊಂದ್ಕೊಳ್ಬೇಕು. ಆಶೀರ್ವಾದದಿಂದ ಅಂದ್ರೆ ತಿಕ್ಕಾಟ ಇರ್ತದೆ. ಆಶೀರ್ವಾದ ಬೇಕು ಪ್ರತಿ ಮನುಷ್ಯರಿಗೆ, ಆದ್ರೆ ವಾಗ್ದಾನದ ಆಶೀರ್ವಾದ ಬೇಕು. ವಾಗ್ದಾನದ ಆಶೀರ್ವಾದ ಬೇಕು ಮನುಷ್ಯರಿಗೆ. ಈ ಆಕಳು ಮಗನು ಕೂಡ ಅಬ್ರಾಹ್ಮನಿಂದ ಮಗನೇ, ಇಷಾಕನು ಕೂಡ ಅಬ್ರಾಹ್ಮನಿಂದ ಬಂದವನೇ. ಬಟ್ ಇವರಿಬ್ಬರಲ್ಲಿ ದೇವರ ವಾಕ್ಯ ಇರ್ತದೆ, ಇಷಾಕನು ವಾಗ್ದಾನದ ಫಲವು. ವಾಗ್ದಾನದ ಫಲವು, ವಾಗ್ದಾನದ ಮಗನು ಯಾವುದಕ್ಕೆ ಬಾಧಿಸ್ತಾನು? ತಂದೆಗೆ ಏನಿದೆಯೋ, ಅಬ್ರಾಹ್ಮನಿಗೆ ಏನಿದೆಯೋ ಅದೆಲ್ಲ ಒಂದೇ. ಹಲ್ಲೆಲೂಯಾ. ಈ ಆಗ್ಗಳ ಮಗನ ತೆಗೆದುಕೊಂಡು ಹೋಗಿ ನನಗೆ ಸಂಬಂಧಪಟ್ಟವನಂತ ದೇವ್ರ ಅಬ್ರಾಹ್ಮನ್ ಹೇಳಿದ್ರೆ ದೇವ್ರು ಒಪ್ತಾ ಇದ್ದಾನ? ಅಬ್ರಾಹ್ಮನ್ ಸ್ವಲ್ಪ ಚಿಂತೆ ಮಾಡ್ತಾ ಇದ್ದಾನೆ, ಚಿಂತಿಸ್ತಾ ಇದ್ದಾನೆ. ಪ್ರಭಾ, ನನಗೆಲ್ಲ ಆಸ್ತಿ ಪಾಸ್ತಿಗಳನ್ನು ಕೊಟ್ಟಿದ್ದೀ, ನನಗೆ ಒಳ್ಳೆ ಹೆಸರನ್ನು ಕೊಟ್ಟಿದ್ದೀ, ಆದ್ರೆ ನಾನು ಸಂಪಾದನೆ ಮಾಡಿದಂತ ಆಸ್ತಿ ಎಲಿಯೇಜರ್ನ ಪಾಲಾಗುವುದೇ ನನಗೆ ಗೊತ್ತಿಲ್ಲ, ನನಗೆ ಸಂತಾನ ಕೊಡ್ಲಿಲ್ಲ ಅಷ್ಟೇ ಅಂತ ದೇವರು ಹೇಳ್ತಾರೆ. ವೇಟ್, ನೀನೇನ್ ಮಾಡ್ಬೇಕು? ಏನು ವೇಟ್? ಕಾದಿರ್ತೀನಿ. ಕಾದಿರಯ್ಯ, ಕರೆದವ್ ನಾನು ನಿನ್ನನ್ನು, ತಂದವ್ ನಾನು ನಿನ್ನನ್ನು, ನನ್ನ ಹೆಸರನ್ನು ಗೊತ್ತು ಮಾಡಿದವನೇ ನಾನು. ನೀನ್ ನನ್ನ ಹುಡುಕಿ ಬರಲಿಲ್ಲ, ನಾನು ನಿನಗೆ ದರ್ಶನ ಕೊಟ್ಟು ಕರೆದಿದ್ದೀನಿ. ಆ ಸ್ಥಳದಲ್ಲಿ ಹೋಗು ಅಂತ ಹೇಳಿದ್ದೀನಿ, ಕಳಿಸಿದ್ದೀನಿ. ಈ ಸ್ಥಳಕ್ಕೆ ಬಾ ಅಂತ ಹೇಳಿದ್ದೀನಿ, ಕಳಿಸಿದ್ದೀನಿ. ಇದು ಮಾಡ ಅಂತ ಹೇಳಿದ್ದೀನಿ, ಕಳಿಸಿದ್ದೀನಿ. ಇನ್ನೆಲ್ಲ ನಿನ್ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ, ನಿಂದಲ್ಲ. ನಿನ್ ಸಂಬಂಧನೇ ಇಲ್ಲ. ನಾನು ಏನ್ ನಡೆಸ್ತೀನೋ, ನಾನು ಹೆಂಗೆ ನಡೆಸ್ತೀನೋ ನೀನು ಹಂಗೆ ನಡಿಬೇಕಷ್ಟೇ. ಅಬ್ರಾಹ್ಮನ್ ಹೇಳ್ತಾನೆ, ಪ್ರಭಾ ಏನಿಲ್ಲ, ಎಲ್ಲ ಇದೆ, ಸಂತಾನವಿಲ್ಲ, ನಾನು ವಾಗ್ದಾನ ಮಾಡಿದ್ದೀನಿ. ಏನ್ ಮಾಡಿದ್ದೀನಿ? ಏನಂತ ವಾಗ್ದಾನ ಮಾಡಿದ್ದೀನಿ? ನಿನ್ನಿಂದ ಹುಟ್ಟುವ ಮಕ್ಕಳೇ ನಿನ್ನ ಆಸ್ತಿಗೆಲ್ಲ ಬಾಧ್ಯರಾಗ್ತಾರೆ ಹೊರತು ಆಗ್ಗಳಿಂದ ಹುಟ್ಟಿದವರಾಗಲಿ, ಬಿನ್ನಾಮಿಯನ್ನು ಕುಲದವರಾಗಲಿ, ಯಾರೇ ಆಗಲಿ ನಿನ್ನ ಆಸ್ತಿಗೆ ಸಂಬಂಧಪಡಲ್ಲ. ಅಬ್ರಾಹ್ಮನ್ ಇದನ್ನು ನಂಬೇಕಾ? ಕೊಟ್ಟ ಮೇಲೆ ನಂಬೋದು ಬಹಳ ಈಜಿ. ಪ್ರೇರೆ ದೇವರು ಆಶೀರ್ವಾದ ಮಾಡಿದ ಮೇಲೆ ನಂಬೋದು ಬಹಳ ಈಜಿ. ಸೌಖ್ಯ ಮಾಡಿದ್ಮೇಲೆ ನಂಬೋದು ಬಹಳ ಈಜಿ. ಸ್ವಸ್ಥ ಮಾಡಿದ್ಮೇಲೆ ನಂಬೋದು ಬಹಳ ಈಜಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮೂರು ಬಹಳ ಕಡಿಮೆ. ಅವ್ರು ಆಶೀರ್ವಿಸಲ್ಪಟ್ಟವರು. ಅದಕ್ಕಿಂತ ಮುಂಚೆ ನಮ್ಮೂರು ಯಾರು ಹೇಳ್ರಿ? ವಾಗ್ದಾನ ವಾಗ್ದಾನ ಪುತ್ರರು ಪುತ್ರಿಯರು. ಬಟ್ ಎಲ್ಲ ನೋಡಿ ನಮ್ಮೂರು ಯಾರು ಹೇಳ್ರಿ? ಆಶೀರ್ವಿಸಲ್ಪಟ್ಟರು. ಎರಡು ಜನಾಂಗಗಳಲ್ಲಿ ನಾವು ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ತರದ ಜನಾಂಗಗಳನ್ನು ನಾವು ನೋಡೋಣ. ಈಗ ಯಾಕೋಬನು ಯೆಶಾವನಿದ್ದಾನೆ ನಮ್ಮ ಮಧ್ಯೆ. ಯಾರು ಹೆಚ್ಚು ಆಶೀರ್ವಾದ ಹೊಂದಿದ್ದು? ಯಾರು ಹೆಚ್ಚು ಆಶೀರ್ವಾದ ಹೊಂದಿದ್ದು? ಯಾಕೋಬನು. ಇವರಿಬ್ಬರಲ್ಲಿ ಯೆಶಾವನಿಗೆ ಯಾಕೋಬನು ಇಬ್ಬರಿದ್ದಾರೆ. ಆದ್ರೆ ತಂದೆ ಮೂಮೆಂಟ್ ಹೆಂಗಿದೆ ಹೇಳ್ರಿ? ತಂದೆ ಮೂಮೆಂಟ್ ಹೆಂಗಿದೆ? ಇಷಾಕನ ಮೂಮೆಂಟ್ ಹೆಂಗಿದೆ ಅಂದ್ರೆ, ನಾನು ಯೆಶಾವನ ಆಶೀರ್ವಾದ ಮಾಡ್ಬೇಕು. ಹೋಗಪ್ಪ, ಈ ದಿನ ನನಗೆ ಹೊಟ್ಟೆ ಹಸುವಾಗ್ತಾ ಇದೆ, ಬೇಟೆ ಮಾಂಸ ತೆಗೆದುಕೊಂಡು ಬಂದು ಹೊಟ್ಟೆ ತುಂಬಾ ಊಟ ಇಟ್ಬಿಟ್ರೆ ಅದನ್ನು ತಿಂದು ನಾನು ನಿನ್ನನ್ನು ಆಶೀರ್ವಾದ ಮಾಡ್ಬಿಡ್ತೀನಿ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ಬಿಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಆಶೀರ್ವಾದ ಮಾಡ್ತಂತ ಹೇಳಿದಂತ ಇಷಾಕನು ಆ ಆಶೀರ್ವಾದ ಯಾರಿಗೆ ಹೋಯ್ತು ಹೇಳ್ರಿ? ಯಾಕೋಬನಿಗೆ. ಬಟ್ ಇವನಿಗಿಂತಲೂ ದೊಡ್ಡ ಶ್ರೀಮಂತ ಯೆಶಾವು. ಇವನಿಗಿಂತಲೂ ಜಾಸ್ತಿ ಇದೆ ಯೆಶಾವನಿಗೆ. ಆದ್ರೆ ಯೆಶಾವನ ಕುರಿತು ದೇವರು ಬರ್ದಿಲ್ಲ, ಯಾಕೋಬನ ಕುರಿತು ದೇವರು ಬರ್ದಿದ್ದಾನೆ. ಅಂದ್ರೆ ಯಾಕೋಬನ ಯಾರು ಗೊತ್ತಾ? ವಾಗ್ದಾನದ ಪುತ್ರನು. ಇವರಿಬ್ರು ಅವಳಿ ಜೋಡಿ ಮಕ್ಕಳೇ. ಯೆಶಾವ ಯಾಕೋಬ ಇಬ್ರು ಅವಳಿ ಜೋಡಿ ಮಕ್ಕಳೇ. ಇಷಾಕನ ಮಕ್ಕಳು, ಒಂದೇ ತಂದೆ ಮಕ್ಕಳು. ಬೈಬಲ್ ಅಲ್ಲಿ ನೋಡುವುದಾದ್ರೆ ಈ ಇಷಾಕನ ಮಕ್ಕಳು ಇವರಿಬ್ಬರು ಮುಂಗಾಲಿನಿಂದ ಬಂದವರು, ಅವಳಿ ಜೋಡಿ ಮಕ್ಕಳು. ಬಟ್ ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಆಶೀರ್ವಾದ? ಯಾಕೋಬನಿಗೆ ಆಶೀರ್ವಾದ. ತಂದೆ ಕಾನ್ಸೆಪ್ಟ್ ಎಲ್ಲ ಯಾರ ಮೇಲಿದೆ? ಯೆಶಾವನ ಆಶೀರ್ವಾದ ಮಾಡ್ಬೇಕು. ನಾವು ಯೆಶಾವನ ಆಶೀರ್ವಾದ ಮಾಡ್ಬೇಕು. ನೋಡ್ರಿ, ಆ ಮನಸ್ಸು ಹಂಗಿದೆ. ಯಾಕೋಬನು ಇನ್ನೊಂದಲ್ಲ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ವಾಕ್ಯ ನಾವು ನೋಡುವುದಾದ್ರೆ 28 ವಾಕ್ಯ 10, 11, 12.
28:10, 11, 12, 15 28. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಒತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡು ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿಯ ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಕೆಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಯಾಕೋಬನು ಎಲ್ಲಿದ್ದಾನೋ ಅಲ್ಲಿ ಯಾರಿದ್ದಾರಂತ ಈಗ? ಅಂದ್ರೆ ಯಾಕೋಬನ ವಿಷಯದಲ್ಲಿ ದೇವರ ಚಿತ್ತ ಇದೆ. ಯಾಕೋಬನ ಎಲ್ಲಿಗೆ ಹೋದ್ರು ದೇವದೂತರು ಹಿಂಬಾಲಿಸ್ತಾ ಇದ್ದಾರೆ. ಅಂದ್ರೆ ಇದು ವಾಗ್ದಾನದ ಆಶೀರ್ವಾದ. ಇವನು ಎಲ್ಲಿಗೆ ಹೋದ್ರು ಯಾರಿದ್ದಾರಂತ ಇವನಿಂದ ದೇವದೂತರಿದ್ದಾರೆ. ಅವನು ಎಲ್ಲಿಗೆ ಹೋದ್ರು, ಯಾಕೋಬನು ಎಲ್ಲಿ ಮಲಗಿದ್ರು, ದೇವರವನ್ನು ಕಾಪಾಡ್ತಾ ಇದ್ದಾರೆ. ಕಾರಣ ಗೊತ್ತಾ? ಮುಂದೆ ಬರುವ ಜನಾಂಗಕ್ಕೆ ಯಾಕೋಬನ ಆಶೀರ್ವಾದವಾಗಿರ್ಬೇಕು. ದೇವರ ಆಲೋಚನೆ ನೋಡಿ ಹೆಂಗಿದೆ. ಮುಂದೆ ಬರುವ ಜನಾಂಗಕ್ಕೆ ಅಬ್ರಾಮನು ಯಾವ ರೀತಿ ಆಶೀರ್ವಾದವಾಗಿದ್ದನೋ, ಮುಂದೆ ಬರುವ ಜನಾಂಗಕ್ಕೆ ಯಾವ ರೀತಿ ಇಸಾಕನ ಆಶೀರ್ವಾದವಾಗಿದ್ದನೋ, ಮುಂದೆ ಬರುವ ಜನಾಂಗಕ್ಕೆ ಯಾವ ರೀತಿ ಯಾಕೋಬನ ಆಶೀರ್ವಾದವಾಗಿದ್ದನೋ, ಇನ್ನು ಮುಂದೆ ಹೋಗುವ ಜನಕ್ಕೆ ಇನ್ನೊಬ್ಬನ ಆಶೀರ್ವಾದಕರವಾಗಿದ್ದಾನೆ. ಅವನೇ ಸಾಕ್ಷಾತ್ ಯೋಸೇಫನು. ನೋಡಿ ತರನ ಹೆಂಗ ಆಶೀರ್ವಾದ ಮಾಡ್ಕೊಂಡು ನೋಡಿದೆವು. ಈ ತರನ ಹೆಂಗ ಆಶೀರ್ವಾದ ಮಾಡಿದ ನೋಡಿದೆವು. ಒಂದ್ಸಲ ಆಲೋಚನೆ ಮಾಡ್ಬೇಕು. ಫಸ್ಟ್ ಅಬ್ರಾಮನ ದೇವರ ಆಶೀರ್ವಾದ ಮಾಡಿದ, ಅಬ್ರಾಮನಿಂದ ಈಶಾಕನ ಆಶೀರ್ವಾದ ಮಾಡಿದ, ಈಶಾಕನಿಂದ ಯಾಕೋಬನಿಗೆ ಆಶೀರ್ವಾದ ಬಂತು, ಯಾಕೋಬನಿಂದ 12 ಮಂದಿ ಹುಟ್ಟಿದ ಯಾಕೋಬನಿಗೆ ಮಕ್ಕಳು. 12 ಮಂದಿಯಲ್ಲಿ ಒಬ್ಬನಿಗೆ ಮಾತ್ರ ಆಶೀರ್ವಾದ ಬಂದಿದ್ದ. ಆ ವಾಗ್ದಾನ ಪುರುಷನೇ ಈ ಯೋಸೇಫನು. ಆತ್ಮೀಯ ಪ್ರಿಯ ಸಹೋದರಿ, ನನ್ನ ಸಹೋದರ, ಈ ಮುಂಜಾನೆ ವಾಕ್ಯ ಕೇಳ್ತಿರುವ ನಿನ್ನ ಜೀವಿತದಲ್ಲಿ ಒಂದು ಪ್ರೇರಣೆ ಇರಬೇಕಪ್ಪ. ವಾಗ್ದಾನ ಹೊಂದಿದ ಮಗನಾಗಿ ನಾನು ಸುಮ್ಮನೆ ಸರ್ವಸಾಧಾರಣವಾಗಿರಬಾರ್ದು. ವಾಗ್ದಾನ ಕಾರ್ಯ ಭಯಂಕರವಾದ ಕಾರ್ಯ ನಡೆಸುವಂತಾಗಿದೆ. ಇವರು ಪೀಳಿಗೆಗೆ ಆಶೀರ್ವಾದಕರವಾಗಿದೆ. ನಾನು ನೀನು ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿದೆ. ನನ್ನ ನಿನ್ನ ಮೂಲಕ ನಾವು ಎಷ್ಟು ಜನಕ್ಕೆ ಆಶೀರ್ವಾದಕರವಾಗಿದೆ. ನಾವು ವಾಗ್ದಾನ ಹೊಂದಿದವರಾದ್ರೆ ನಾವು ಅನೇಕರಿಗೆ ಆಶೀರ್ವಾದಕರವಾಗಿರ್ತೀವಿ. ಬರೀ ಆಶೀರ್ವಾದ ಹೊಂದಿದವರಾದ್ರೆ ನಮ್ಮ ಆಶೀರ್ವಾದ ನಾವು ನೋಡ್ತಾನೆ ಇರ್ತೀವಿ. ಸ್ವಾರ್ಥಿಗಳಾಗ್ತೀವಿ. ನಾವು ಆಶೀರ್ವದಿಸಲ್ಪಟ್ಟಿದ್ವಿ ಸಾಕು, ನಮ್ಗೆ ಆಶೀರ್ವಾದ ಇದೆ ಸಾಕು, ನಾವು ಹಂಗಿದ್ವಿ ಸಾಕು. ಹಲ್ಲೆಲೂಯಾ. ವಾಗ್ದಾನ ಹೊಂದಿದವರು ಏನಾಗಿರ್ತಾರೆ? ಅನೇಕರಿಗೆ ಆಶೀರ್ವಾದಕರವಾಗಿರ್ತಾರೆ. ಯೋಸೇಫನು ಐಗುಪ್ತ ದೇಶಕ್ಕೆ ಆಶೀರ್ವಾದಕರವಾಗಿದ್ದಾನೆ. ಈಶಾಕನು ಫಿಲಿಷ್ಟಿಯರ ರಾಜ್ಯವನ್ನು ನಡಗಿಸುವಷ್ಟು ಆಶೀರ್ವಾದ ಹೊಂದಿದ್ದಾನೆ. ಈಶಾಕನು ಬೀಜ ಬಿತ್ತಿದನು, ಅದೇ ವರ್ಷದಲ್ಲಿ 100ರಷ್ಟು ಬೆಳೆ ಅಂತ ಒಂದು. ಎಷ್ಟು? ದೇವರು ವಾಗ್ದಾನ ಅದು. ದೇವರು 100ರಷ್ಟು ಬೆಳೆಯನ್ನು ಹೊಂದಿದನು. ಯಾಕೋಬನು ಲಾಬಾನನ ಮನೆಯಲ್ಲಿದ್ದಾನೆ. ಅವನು ಎಲ್ಲಿದ್ರಲ್ಲಿ ಆಶೀರ್ವಾದ ಪ್ರಾರಂಭ. ಸ್ವದೇಶದಲ್ಲಿದ್ರೂ ಆಶೀರ್ವಾದ, ಪರದೇಶದಲ್ಲಿದ್ರೂ ಆಶೀರ್ವಾದ, ತಂದೆ ಮನೆಯಲ್ಲಿದ್ರೂ ಆಶೀರ್ವಾದ, ಮಾವನ ಮನೆಯಲ್ಲಿದ್ರು ಕೂಡ ಆಶೀರ್ವಾದ. ದೇವರು ವಾಗ್ದಾನ. ಆ ವಾಕ್ಯ ಹೇಳ್ತದೆ, ಆ ರಾತ್ರಿ ತಲೆಗುಂಬನ್ನು ಕಲ್ಲನಾಗಿ ಮಾಡಿಕೊಂಡಾಗ ದೇವದೂತರಲ್ಲಿ ಮಾತಾಡ್ತಾರೆ. ಸ್ವಲ್ಪ ಮುಂದೆ ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಾಮನ ದೇವರು. ನೋಡಿ ಹಲೋ, ಮುಂದೆ ಬರ ತರಕ್ಕೆ ನಾನು ಆಶೀರ್ವಾದಕರವಾಗಿದ್ದೇನೆ. ಮುಂದೆ ನನ್ನ ಮಕ್ಕಳಿಗೆ ಆಶೀರ್ವಾದಕರವಾಗಿದ್ದೇನೆ. ಮುಂದೆ ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದಕರವಾಗಿದ್ದೀರಿ. ದೇವರು ನೋಡ್ರಿ, ಆ ವಾಕ್ಯ ಅಂದ್ರೆ, ನಾನು ನಿಮ್ಮ ಪಿತೃವಾದ ಅಬ್ರಹಾಮನ ದೇವರು. ಯಾರು? ಪಿತ ಅಂದ್ರೆ ಏನ್ ಹೇಳ್ರಿ? ತಾತ. ಏನ್ರಿ ಪಿತಾ ಅಂದ್ರೆ ಏನ್ ಹೇಳ್ರಿ? ಆ ವಾಕ್ಯ ಅದೇ ಹೇಳ್ತದೆ. ಓದಪ್ಪ ಸ್ವಲ್ಪ. ನಾನು ನಿನ್ನ ತಂದೆಯಾದ ಅಬ್ರಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು. ನಾನು ನಿಮ್ಮ ತಂದೆಯಾದ ಅಂದ್ರೆ ಯಾಕೋಬನಿಗೆ ಅಬ್ರಾಮ ಏನಂತ ಹೇಳ್ರಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿ ಯಾಕೋಬನಿಗೆ ಇಸಾಕನ ಏನಂತ ಹೇಳ್ರಿ? ತಂದೆ, ಅಪ್ಪ, ಡ್ಯಾಡಿ, ಅಪ್ಪ. ಕರೆಕ್ಟಾ? ನಾನು ನಿಮ್ಮ ತಂದೆಯಾದ ದೇವರು. ಏನು? ಎಷ್ಟು ಜನ ತಂದೆ ಇದ್ದೀವಿ? ಮಕ್ಕಳಿಗೆ ವಾಗ್ದಾನ ಪುರುಷರಾಗಿರ್ಬೇಕು. ಎಷ್ಟು ಜನ ಸ್ತ್ರೀಯರಿದ್ದೀವಿ? ಮಕ್ಕಳಿಗೆ ಸಾರಳತೆ ವಾಗ್ದಾನ ಸ್ತ್ರೀಯರಾಗಿರ್ಬೇಕು.
ದೇವರ ಆಶೆ ಇದೆ. ದೇವರ ಆಶೆ ಇರುತ್ತೆ ಮುಂದಿನ ಪೀಳಿಗೆಗೆ ನಾವೆಲ್ಲರ ಆಶೀರ್ವಾದಕರವಾಗಿರ್ಬೇಕು. ದೇವರು ಆ ರಾತ್ರಿ ಯಾಕೋಬನ ಹತ್ರ ಮಾತನಾಡ್ತಾ ಇದ್ದಾರೆ. ಏನು ಗೊತ್ತಾ? ದೇವ್ರ ಮಕ್ಕಳೇ, ನನ್ನ ಕಡೆಗೆ ಗಮನಿಸ್ತೀವಿ, ಮಾತನಾಡ್ತಾ ಇದ್ದಾರೆ. ಇಗೋ ನಾನು ನಿಮ್ಮ ತಂದೆಯಾದ ಹೌದಪ್ಪ, ಸ್ವಲ್ಪ ನಾನು ನಿನ್ನ ತಂದೆಯಾದ ಅಬ್ರಾಹ್ಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಾನು ನಿನಗೆ ನಿನ್ನ ನೋಡಿ, ಯಾಕೋಬನು ಒಂದು ರಾತ್ರಿ ಮಲಗಿದ ಅಷ್ಟೇ. ಮುಂದೆ ಪಯಣ ಇದೆ, ಮಾವನ ಮನೆಗೆ ಹೋಗ್ಬೇಕು ಅವನು. ಆದ್ರೂ ದೇವ್ರ ಮಧ್ಯದಲ್ಲಿ ಆ ರಾತ್ರಿ ವಾಗ್ದಾನ ಮಾಡ್ತದೆ ಯಾಕೋಬನಿಗೆ, ಇಲ್ಲಿ ಏನ್ ಮಲಗಿದೆಯಲ್ಲ, ನೀನೇನ್ ಕುಂತಿದ್ಯಲ್ಲ, ನೀನೇನ್ ನಡೆದಾಡ್ತಾ ಇದೆಯಲ್ಲ, ಈ ದೇಶ ನಿನ್ನ ಸಂತಾನಕ್ಕೆ ನಾನು ಕೊಡ್ತಾ ಇದ್ದೀನಿ. ದೇವರು ನಿರ್ಣಯಿಸಿದ ಮೇಲೆ, ದೇವರು ನಿರ್ಣಯ ಮಾಡಿದ ಮೇಲೆ ಯಾರು ನಿಮ್ಮ ವಾಗ್ದಾನದ ಆಶೀರ್ವಾದ ಅಪಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೋಬನ ಆಶೀರ್ವಾದವನ್ನು ಅಪಹರಣೆ ಮಾಡ್ತಾರೆ. ಕಾರಣ ಏನು ಗೊತ್ತಾ? ಅಲ್ಲಿ ವಾಗ್ದಾನ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ರಿ? ಅರ್ಥ ಆಗ್ತದೆ ದೇವ್ರ ವಾಕ್ಯ? ಅರ್ಥ ಆಗ್ತದೆ ನಿಮ್ಮೆಲ್ಲರಿಗೆ? ಯಾಕೋಬನಿಗೆ ಆ ರಾತ್ರಿ ಹೇಳ್ತದೆ, ನೀನೇನು ಕುಂತಿದ್ಯೋ ಈ ದೇಶ ನಿನಗೆ. ಈಗ ಯಾಕೋಬನ ಎಲ್ಲಿಗೆ ಹೋಗ್ಬೇಕು? ಅಲ್ಲೇ ಇರ್ತಾನ ಆ ರಾತ್ರಿ? ಯಾಕೋಬನ ಅಲ್ಲೇ ಕುಂದಿರ್ತಾ ಇದ್ದಾನ? ಇಲ್ಲ, ನನ್ನ ಮಾವನ ಮನೆಗೆ ಹೋಗ್ತಾ ಇದ್ದಾನೆ. ಆ ಮಾವನ ಮನೆಗೆ ಹೋಗಿ ಬರ್ಬೇಕು, ಬಂದು ಮತ್ತೆ ಸ್ವದೇಶಕ್ಕೆ ಬರ್ಬೇಕು. ಸ್ವದೇಶಕ್ಕೆ ಬಂದಾಗ ದೇವರು ಯಾವಾಗ ಕೊಡ್ತಾನೆ ಗೊತ್ತಿಲ್ಲ, ಆ ಪ್ಲೇಸ್ ಅನ್ನು ದೇವರು ನಿರ್ಣಯ ಮಾಡಿದ್ದಾನೆ. ಏನಂತ? ಈ ಪ್ಲೇಸ್ ನಿಂದೆ, ಈ ವಾಗ್ದಾನ ದೇಶ ನಿಂದೆ, ಈ ದೇಶಕ್ಕೆ ನಾನು ನಿನ್ನ ಕರೀತಾ ಇದ್ದೀನಿ. ಹಲ್ಲೆಲೂಯಾ. ನೋಡಿ ಎಷ್ಟು ಅದ್ಭುತವಾದ ಕಾರ್ಯಗಳು ಪ್ರಿಯರೇ. ಅಂದ್ರೆ ಈ ಯಾಕೋಬನು ಆ ವಾಗ್ದಾನ ಅನುಭವಿಸುವ ತನಕ ಯಾಕೋಬನು ಪ್ರಾಣ ಹೋಗಂಗಿಲ್ಲ ಪ್ರಿಯ ಆತ್ಮೀಯರೇ. ಈ ಯಾಕೋಬನು ಮಲಗಿರುವ ಸ್ಥಳ ಒಂದು ದಿವಸ ಏನಾಗ್ತದೆ ಗೊತ್ತಾ? ಹೇಳ್ರಿ, ಏನಾಗ್ತದೆ ಹೇಳ್ರಿ? ಇಲ್ಲಿ ತನ್ನ ಸಂತತಿ ನಿವಾಸಿಸುವಂತ ಸ್ಥಳ ಕಾನಾನ ದೇಶವಾಗಿ ದೇವರು ಮಾರ್ಪಡಿಸ್ತಾರೆ. ಕಾನಾನ ದೇಶ, ಹಲ್ಲೆಲೂಯಾ, 6 ಜನ ಅರಿಯುವ ದೇಶ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಸ್ವಲ್ಪ ಮುಂದೆ ಈ ದಿನ ನಾವು ಎಲ್ಲರ ಮನಸ್ಸಿಚ್ಚಿ ದೇವ ನನ್ನ ಹತ್ರ ಮಾತನಾಡಿದ್ರೆ ಪರಿಶುದ್ಧಾತ್ಮ ದೇವರಿಗೆ ಮುಂಜಾನೆ ನಿಮ್ಮೆಲ್ಲರ ಹತ್ರ ಮಾತನಾಡ್ತಾರೆ. ಓಕೆ, ಸ್ವಲ್ಪ ಮುಂದೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೂ ಹರಡುವಿ. ನಿನ್ನ ಮೂಲಕವು, ನಿನ್ನ ಸಂತತಿಯ ಮೂಲಕವು ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಸೇಮ್ ಆಶೀರ್ವಾದ. ಯಾರಿಗೆ ಆಶೀರ್ವಾದ ಮಾಡಿದ ದೇವರು? ಅಬ್ರಾಹ್ಮನಿಗೆ ಇದೇ ಆಶೀರ್ವಾದ ಇದೆ. ಏನು ಆಶೀರ್ವಾದ? ನಾನು 15ನೇ ವಚನದಲ್ಲಿ ನಾವು ನೋಡುವಾಗ ಅಬ್ರಾಹ್ಮನಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮೂಲಕ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ, ಆದಿಕಾಂಡ 12 ವಾಕ್ಯ. ಯಾರು ಪಟ್ಟ ಒಂದು ಸಹಾಯ ಮಾಡ್ತಾರೆ? ಟೈಮ್ ಇಲ್ಲ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನ ಹೆಸರನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ನೀನ್ ಎಲ್ಲಾ ಕುಲದವರಿಗೆ ಆಶೀರ್ವಾದವಾಗಿರ್ಬೇಡ, ಸಾಕು. ನಿನ್ ಮನೆಯವರಿಗೆ ನೀನು ಆಶೀರ್ವಾದಕರವಾಗಿ, ಬಾಯಿ ಅಂತ ಇರ್ಬೇಡ. ನಿಮ್ಗೆ ಅರ್ಥ ಆಗಿರ್ಬೋದು ಈ ಮಾತು. ಬಾರಿಗೆ ಎಲ್ಲಿರ್ತದೆ ಹೇಳಿ? ಪರಿಕೆ ಎಲ್ಲಿರ್ತದೆ ಹೇಳಿ? ಯಾವಾಗ ಉಪಯೋಗಿಸ್ತಾರೆ? ಬೆಳಿಗ್ಗೆ ಸಂಜೆ ಅಷ್ಟೇ. ಮನುಷ್ಯನ ನಾವು ಪ್ರೇಮ ಆ ರೀತಿ ನಿರಾಕರಿಸುವ ಪ್ರಕಾರ ನೀವು ಜೀವಿಸಬಾರ್ದು. ನೀನು ಆಶೀರ್ವಾದಕರವಾಗಿರ್ಬೇಕು. ನೀನು ಇಲ್ಲದೆ ಹೋದ್ರೆ ಆ ಮನೆಯಲ್ಲಿ ಒಂಥರ ಏನಾಗಿರ್ಬೇಕು ಹೇಳ್ರೆ? ಆ ಮನೆಗೆ ಬೆಳಗ್ಗೆ ಇಲ್ಲದಂತೆ ಇರ್ಬೇಕು. ಆ ಮನೆಯಲ್ಲಿ ನಿದ್ರೇನೆ ಸಮಾಧಾನ ಎಂಬುದಾಗಿರ್ಬೇಕು. ಹಲ್ಲೆಲೂಯಾ. ಆ ರೀತಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ, ಆ ರೀತಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ನೆಕ್ಸ್ಟ್ ವಚನ 28 ವಾಕ್ಯ ಬಂತು. ಆಗ ಇಸಾಕನು ಯಾಕೋಬನಿಗೆ ಕರೆದು ಅವನಿಗೆ, ನೀನು ಕಾನಾನರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳು ಬೇಡ. ಪದ್ದಾನ್ ಅರಾಮ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೇತುವೇಲನ ಮನೆಗೆ ಹೊರಟು ಹೋಗಿ ಅಲ್ಲಿ ನಿನ್ನ ಸೋದರ ಮಾವನಾದ ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿ. ಲಾಬಾನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಆಗಿ, ನಿನ್ನ ಸೋದರ ಮಾವನ ಸೋದರಿಕೆಯಲ್ಲಿ ಮದುವೆ ಆಗಿ. ನಿನ್ನ ಕಡೆಯಲ್ಲಿ ಎಲ್ಲಿ ಆಗ್ಬೇಡ, ಯಾಕಂದ್ರೆ ನೀನು ಬ್ಲೆಸ್ಸಿಂಗ್ ಆಶೀರ್ವದಿಸಲ್ಪಟ್ಟ ಮನುಷ್ಯನು. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸ್ರಿ, ಈ ವಾಕ್ಯದಲ್ಲಿ ನಾವು ನೋಡುವಾಗ ಇಸಾಕನು ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತು? ನನ್ನ ಕಡೆ ನೋಡಿ. ಇಲ್ಲ, ಇಸಾಕನು ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತು?
ಯಾಕೋಬನಿಗೆ ಏನಂತ ಹೇಳ್ತಾನ? ನಿನ್ನ ಆಶೀರ್ವಾದ ಹೊಂದಬೇಕಾದ್ರೆ ಮೊದಲು ಯಾರ ಮೇಲೆ ಮನಸ್ಸಿದೆ? ಯಾರನ್ನ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಇಸಾಕನಿಗೆ ಮನಸ್ಸಿದೆ. ಈಗ ಏನ್ ಹೇಳ್ತಿದ್ದಾನೆ ಯಾಕೋಬನಿಗೆ? ಎಲ್ಲ ರಿವರ್ಸ್. ಏನ್ ಕೇಳ ಪ್ರಿಯರೇ, ನೀನ್ ಬೇಟೆ ಮಾಂಸ ಇಟ್ಕೊಂಡು ಪಾಪ ಊಟ ಮಾಡಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ಇಸಾಕನು ಯಶಾವನ ಬಿಟ್ಟಿಗೆ ಯಾಕೋಬನಿಗೆ ಹೇಳ್ತಾ ಇದ್ದಾನೆ, ನೀನು ಆಶೀರ್ವಾದ ಹೊಂದಬೇಕಾದ್ರೆ ನಿನ್ನ ಸೋದರ ಮಾವನ ಮಗಳು ನಿನ್ನ ಮದುವೆ, ಬೇರೆ ಯಾರನ್ನು ಮದುವೆ ಆಗ್ಬಾರ್ದು. ಅಲ್ಲೇಲೂಯಾ. ಈಗ ಯಾಕೋಬನ ಅದೇ ಮಾಡಿದ್ರೆ ಬೇರೆ ಮಾಡಿದ್ರು. ಒಂದೇ ಒಂದು ಪಾಯಿಂಟ್ ಇಲ್ಲಿ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಂದ್ರೆ ನೀವು ಹೋಗಿ ಎಲ್ಲರೂ ಸೋದರ ಮಾವನ ಮಗಳೇ ಮದುವೆ ಆದ್ರೆ ಹಂಗಾದ್ರೆ ಆಶೀರ್ವಾದ ಅಂತ ಈ ವಾಕ್ಯ ಅಲ್ಲ ಬೇರೆ. ದೇವರ ಮಾತು ನಾವು ಎಷ್ಟು ಪಾಟಿಸ್ತಾ ಇದ್ದೀವಿ ಅರ್ಥ. ತಂದೆಯಾದ ದೇವರ ಮಾತು ಎಷ್ಟು ನಾವು ಕೇಳ್ತಾ ಇದ್ದೀವಿ ಅಂತ ಅರ್ಥ. ಹಲ್ಲೆಲೂಯಾ. ನಮ್ಮ ತಾಳ್ಮೆ ದೇವರು ಪರೀಕ್ಷೆ ಮಾಡುವಾಗ ನಾವು ಹೆಂಗಿರ್ತೀವಿ ಅಂತ ಅರ್ಥ. ಎಲ್ಲರೂ ಸೋದರಿಕೆ ಎಲ್ಲಿ ಸಿಗ್ತಾರೆ? ಎಲ್ಲರೂ ಸೋದರಿಕೆ ಸಿಗಲ್ಲ. ಹಲ್ಲೆಲೂಯಾ. ಮನೆ ಎತ್ತಬೇಕಂದ್ರೆ ಎಂತವ್ರಾದ್ರೂ ಪರವಾಗಿಲ್ಲ, ಕಡೆಯವರಾದ್ರೂ ಹೊರಗಿನವರಾದ್ರೂ ಪರವಾಗಿಲ್ಲ. ಮನೆ ನಾಳೆ ಮಾಡ್ಬೇಕಾದ್ರೆ ಎಂತವ್ರಾದ್ರೂ ಪರವಾಗಿಲ್ಲ. ಹೌದಾ ಇಲ್ಲ? ಜ್ಞಾನವಂತೆಯು ಜ್ಞಾನಹೀನಳು ಜ್ಞಾನಹೀನಳು ಎಲ್ಲಿರ್ತಾರಂತ ಓದಿದ್ರೆ ವಾಕ್ಯ, ಒಂದು ಸಲ ಬೀದಿಯಲ್ಲಿ, ಒಂದು ಸಲ ಚೌಕಗಳಲ್ಲಿ, ಒಂದು ಸಲ ಜನರಲ್ಲಿ, ಒಂದು ಸಲ ಅಲ್ಲಲ್ಲಿ ಕಂಡುಕೊಳ್ಳುತ್ತಾಳೆ. ಶೀಘ್ರದಲ್ಲಿ ಆತ್ಮೀಯ ಸಹೋದರ ಜ್ಞಾನವಂತ ಎಲ್ಲಿರ್ತಾರಂತ ಬೀದಿಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಚೌಕಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಕೆಲವರಿಗೆ ದಯಮಾಡಿ ತಪ್ಪು ತಿಳ್ಕೊಳ್ಳಿ, ಕೆಲವರಿಗೆ ಹೆಣ್ಮಕ್ಳ ಸ್ನೇಹಕ್ಕಿಂತಲೂ ಗಂಡ್ಮಕ್ಳ ಸ್ನೇಹ ಹೆಚ್ಚು ಬೇಕಂತ ಹೇಳ್ತಾರೆ. ಹೆಣ್ಮಕ್ಳು ಗಮನಿಸಿರ್ಬೇಕು, ಹೆಣ್ಮಕ್ಳೇ ಸ್ನೇಹವಾಗಿರ್ಬೇಕು, ಗಂಡ್ಮಕ್ಳು ಸ್ನೇಹವಾಗಿರ್ಬೇಕು. ಹೊರತು ಅದು ತುಂಬಾ ರಾಂಗ್, ತುಂಬಾ ರಾಂಗ್. ಆ ಒಂದು ವಿಷಯಗಳಲ್ಲಿ ಕೂಡ ನಾವು ನೋಡುವುದಾದ್ರೆ ಬೈಬಲಲ್ಲಿ ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. 10 ಮಂದಿ ಹೆಣ್ಮಕ್ಳಿದ್ದಾರೆ. ಇವರೆಲ್ಲ 10 ಮಂದಿ ಕೆಲಸ ಹೋಗ್ತಾ ಇದ್ದಾರೆ ಅನ್ಕೊಳ್ಳಿ. ಇದರೆಲ್ಲ ಒಬ್ಬರು ಅವರಿಂದ ಅವ್ರು ಹೆಂಗಿರ್ತದೆ? ಅದರಲ್ಲಿ ಅವರಾಗ ಏನು ಕಾಣಲ್ಲ ಅವ್ರಿಗೆ. ಕರೆಕ್ಟಾ? ಅವರಾಗಿ ಅವ್ರು ಎಷ್ಟು ಮಂದಿ ಹೋದ್ರೆ ಅವ್ರು ಸುಧಾರಿಸ್ಕೊಂಡು ಬಿಡ್ತಾರ. ಇದರಲ್ಲಿ 10 ಮಂದಿ ನಾವು ಇದ್ದೀವಿ, 10 ಮಂದಿ ನಾವು ಕೆಲಸ ಕೊಡ್ತಾರೆ. ಒಬ್ಬ ಸ್ತ್ರೀ ನಮಗೆ ನಮ್ಮ ಕೆಲಸಕ್ಕೆ ಬಂದ್ರೆ ಹೆಂಗಿರ್ತದೆ ಹೇಳಿ? ಹೆಣ್ಮಕ್ಳಿಂದನೇ ಕೆಲಸಕ್ಕೆ ಹೋಗಿ ಇಷ್ಟಪಡಿದ್ರು, ಗಂಡ್ಮಕ್ಳಿಂದ ಕೆಲಸಕ್ಕೆ ಹೋಗಿ ಇಷ್ಟಪಡಿದ್ರು. ವಾಕ್ಯದ ಜ್ಞಾನದ ಅವಳು ಹಠಮಾರಿಯು, ಬೀದಿ ಚೌಕಗಳಲ್ಲಿ ತಿರುಗಾಡುವವಳು, ಒಂದು ಸಲ ಇಲ್ಲಿ ಕಂಡು ಇನ್ನೊಂದ್ಸಲ ಅಲ್ಲಿ ಕಾಣ್ತಾಳೆ, ಅಲ್ಲಿ ಕಂಡು ಇನ್ನೊಂದಲ್ಲಿ ಕಾಣ್ತಾಳೆ. ಈ ವ್ಯವಹಾರ ಸ್ತ್ರೀಯರಿಗೆ ಸ್ನೇಹಿಗೆ ಬರಲಿಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ ಬೇರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ನೀವು ಉತ್ತಮರಾಗಿದ್ದೀರಿ, ಉತ್ತಮವಾಗಿ ಇರಬೇಕೆಂಬುದಾಗಿ ದೇವರ ಆಸೆ. ಮನೆ ಎತ್ತಲು ಕೊಡಬೇಕಂದ್ರೆ ಉತ್ತಮರು ಬಹಳ ಪ್ರಾಮುಖ್ಯ, ಮನೆ ಕಟ್ಟಲು ಕೊಡಬೇಕಂದ್ರೂ ಕೂಡ ಉತ್ತಮರು ಬಹಳ ಪ್ರಾಮುಖ್ಯ. ಉತ್ತಮ ಸ್ಥಿತಿಯಲ್ಲಿರುವ ಸ್ತ್ರೀ ಮನೆಯನ್ನು ಮುರಿದುಕೊಳ್ತಾಳೆ. ಉತ್ತಮ ಸ್ಥಿತಿ ಸ್ತ್ರೀಗೆ ಬಹಳ ಇಂಪಾರ್ಟೆಂಟ್. ಓಕೆ, ಆ ವಾಕ್ಯ ಹೇಳ್ತದೆ, ಯಾಕೋಬನು ಹೇಳ್ತಾ ಇದ್ದಾನೆ, ನೀನು ಹೋಗಿ ಎಲ್ಲಿ ಮದುವೆ ಮಾಡಿಕೋ. ಕಾರಣ ಏನು? ಕಾರಣ ಏನು? ನಮ್ಮ ಸೋದರಿಕೆಯಲ್ಲಾದ್ರೆ ನಮ್ಮ ಆಸ್ತಿ ಬಹಳ ಇದೆ. ಈ ಆಸ್ತಿ ಅವ್ರಿಗೆ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಹೋಗ್ಬಾರ್ದು. ಅಬ್ರಾಹ್ಮನಿಗಿದೆ ಚಿಂತೆ ಇದೆ, ಇಸಾಕನಿಗಿದೆ ಚಿಂತೆ ಇದೆ, ಯಾಕೋಬನಿಗಿದೆ ಚಿಂತೆ. ಬೈಬಲ್ ಹೇಳ್ತದೆ, ಬೇಸಂಗಿ ಆಸ್ತಿಯನ್ನು ಹಾಳು ಮಾಡಿಕೊಳ್ಳುವನು ಶ್ರೇಷ್ಠನ ಆಸ್ತಿ ಸಂತತಿಯವರ ಪಾಲಾಗುವುದಂತ. ಏನೋ ಶ್ರೇಷ್ಠನ ಆಸ್ತಿ ಯಾರು ಪಾಲಾಗ್ತದಂತ ಬೇರೆ? ಅಕ್ಕ ಇದ್ದಾಳೋ, ತಂಗಿ ಇದ್ದಾಳೋ, ತಮ್ಮನಿದ್ದಾನೋ, ಎಲ್ಲ ವೇಶ್ಯರಾಗ್ತದೆ. ಶ್ರೇಷ್ಠನ ಆಸ್ತಿ, ನಿಮ್ಮ ತಂದೆ ಶ್ರೇಷ್ಠನಾಗಿರ್ಬೋದು.
ಬೇಸಂಗಿಯು ಆಸ್ತಿಯನ್ನು ಹಾಳು ಮಾಡಿಕೊಳ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತಾರೆ. ಅದೇ ನಾವು ಶ್ರೇಷ್ಠನ ಆಸ್ತಿ ಸಂತತಿಯವರ ಪಾಲಾಗ್ತದೆ. ಇದೇ ಆಲೋಚನೆ ಇದೆ. ಅದೇ ಅಬ್ರಹಾಂ ಹೇಳಿದ, ದೇವಾ ಏನ್ ಕೊಟ್ಟರೆ ಏನ್ ಮಾಡ್ತಿಪ್ಪ, ನನಗೆ ಮಕ್ಕಳಿದ್ದಾರೆ, ಆಸ್ತಿ ಇದೆ, ನನಗೆ ಆಸ್ತಿ ಇದೆ, ಅಂತಸ್ತಿದೆ, ಹಣ ಇದೆ, ಎಲ್ಲ ಇದೆ, ಬೆಳ್ಳಿ ಬಂಗಾರ ಸಾಕಾದಷ್ಟು ಕೊಟ್ಟಿದ್ಯಾ, ಆದ್ರೆ ನನಗೆ ಒಂದು ಮಗನ್ ಕೊಡ್ಲಿಲ್ಲಲ್ಲ. ಈ ಆಸ್ತಿ ಎಲ್ಲ ಎಲಿಯಾಜರನ ಪಾಲಾಗ್ತದೆ ಎಂಬ ಭಯ ನನ್ನಲ್ಲಿದೆ ಅಂತ ದೇವರಿಗೆ ಪ್ರಾರ್ಥನೆ ಅಬ್ರಹಾಮನ್ ಮಾಡಿದ್ರೆ, ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ಅಯ್ಯೋ ನಿನ್ನ ಆಸ್ತಿ ನಿನ್ನ ಸಂತತಿಯವರ ಪಾಲಾಗ್ತದೆ ಹೊರತು ಕಡೆಗೆ ಒಂದು ಚಿಲ್ಲಿಗೆ ಯಾವ ಕೂಡ ಹೋಗಲ್ಲ. ಆ ರೀತಿ ನಾನು ಮನಸ್ಸಿಗೆ ಇಟ್ಕೊಳ್ಳಿ. ಇದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಶ್ರೇಷ್ಠನ ಆಸ್ತಿ ಸಂತತಿಯವರಿಗೆಲ್ಲ ಬಾಧ್ಯತೆ ಆಗ್ತದೆ. ಇದನ್ನ ಮನಸ್ಸಿಗೆ ಇಟ್ಕೋಬೇಕು. ನೀವು ಅಷ್ಟೇ ಮನಸ್ಸಿಗೆ ಇಟ್ಕೊಳ್ಳೋಕ್ಕಾಗಿ ನೀವು ಯಾವಾಗಾದ್ರೂ ಬೈಕ್ ಹೋಗುವಾಗ ವಾಕ್ಯ ಸಿಕ್ಕಿ ನನಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರ ಪಾತ್ರೆ ಯಾವ ಇದೆ ಅಂತ ಹೇಳ್ಬೇಕು. ನೀವು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿರ್ತೇನೆ. ನೀವು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಯಾಕೊಬ್ಬನು ಹೇಳ್ತಾ ಇದ್ದಾನೆ, ಯಾಕೊಬ್ಬನಿಗೆ ಇಶಾಕನಿಗೆ ಯಾಕೊಬ್ಬನಿಗೆ ಪ್ರತ್ಯೇಕವಾದ ಆಲೋಚನೆ ಇದೆ. ಯಶಾವನ ಆಶೀರ್ವಾದ ಮಾಡಿದ್ರು ಪರವಾಗಿಲ್ಲ, ಯಾಕೊಬ್ಬನ ಮೇಲೆ ಇಶಾಕನಿಗೆ ಪ್ರತ್ಯೇಕವಾದ ಪ್ರಾಣ ಇದೆ. ಯಾಕಂದ್ರೆ ಯಾಕೊಬ್ಬನು ಮನುಷ್ಯರ ಮಾತನ್ನು ಕೇಳುವುದಲ್ಲ, ಸಾಕ್ಷಾತ್ ದೇವರ ಮಾತನ್ನು ಕೇಳುವುದಾಗಿ ಇಶಾಕನಿಗೆ ನಂಬಿಕೆ ಇದೆ. ನನ್ನ ಮಗನ ಮೇಲೆ ನಮಗೆ ನಂಬಿಕೆ ಬಂದ್ರಿಂದ, ನಿಮ್ಮೆಲ್ಲರ ಮೇಲೆ ನನಗೆ ನಂಬಿಕೆ ಬಂದ್ರೆ ಹೆಂಗೋ, ನನ್ನ ಮೇಲೆ ನಿಮ್ಮೆಲ್ಲರಿಗೆ ನಂಬಿಕೆ ಬಂದ್ರೆ ಹಂಗೆ ಇರುತ್ತೆ. ಆ ವಿಶ್ವಾಸ ಅಧಿಕವಾಗಿ ವಿಸ್ತಾರವಾಗಿ ಆಗ್ತದೆ. ಇಶಾಕನಿಗೆ ಅದಿರೋದ್ರಿಂದ ಯಾಕೊಬ್ಬನು ಕರೆದಿರ್ತಾನೆ, ನೀನು ಮಧ್ಯಾಹ್ನ ನಿಮ್ಮ ಸಹೋದರ ಮಾವನ ಮಗಳನ್ನು ಆಸ್ತಿ ಬಹಳ ಇದೆ, ನನ್ನ ಖಜಾನದಲ್ಲಿ ಬೇಕಾದಷ್ಟು ದುಡ್ಡಿದೆ. ಹಲ್ಲೆಲೂಯಾ. ಒಂದು ವೇಳೆ ಅನುಭವಿಸಿದ ಕಡೆಯಲ್ಲಿ ಬೇರೆಯವರು ಯಾರು ಇರಬಾರ್ದು, ನಮ್ಮ ಸಂತತಿಯವರನ್ನು ಅನುಭವಿಸಬೇಕು. ಸ್ತೋತ್ರ ಹೇಳ್ಕೊಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ನೋಡ್ಕೊಂಡು ಮುಗಿಸ್ಕೊಂಡು, ಒಂದು ನರಿ ತರ ಒಂದು ಕಾಡಿನಲ್ಲಿ ನಡೆಯಿದ್ರೆ ತುಂಬ ಹೊಟ್ಟೆ ಹಚ್ತಾ ಇದೆ, ಬಹಳ ಹೊಟ್ಟೆ ಹಚ್ತಾ ಇದೆ, ಏನ್ ಮಾಡ್ಬೇಕು ತೋರಿಸ್ತಾ ಇಲ್ಲ. ದಾರಿಯಲ್ಲಿ ಹೋಗ್ತಾರೆ, ಏನು ಸಿಗ್ತಾ ಇಲ್ಲ. ಬರ್ತಾ ಒಂದು ಮರದ ಬುಡ ಹತ್ರ ಬಂತು. ಮರದಲ್ಲಿ ಕಳ್ಳಿಂದ ನೋಡಿದ್ರೆ ಟೊಳ್ಳು ಹೋಗಿ ಆ ಮರದಲ್ಲಿ ಅನೇಕ ಇಂಚಿಳಿದಾವ. ಈ ನರಿಗೆ ಅರ್ಥ ಆಗಿದೆ, ಇವತ್ತು ನನ್ನ ಹೊಟ್ಟೆ ತುಂಬದು, ಇಷ್ಟು ಇಂಚುಗಳು ತಿಂದ್ಬಿಟ್ರೆ ಸಾಕು, ನನ್ನ ಹೊಟ್ಟೆ ಸಂಪೂರ್ಣವಾಗಿ ತುಂಬದಿದ್ದಾಗಿ ಒಂದು ಮರದ ಬುಡಕ್ಕಿದ್ದ ಇಂಚನ್ನು ತಿಂತು, ನೆಕ್ಸ್ಟ್ ಒಳಗಡೆಯಿಂದ ಇಂಚನ್ನು ತಿಂತು, ಹಂಗೆ ತಿಂತ ಮರದ ಟೊಳ್ಳು ಒಳಗಡೆ ಹೋಗ್ತು. ಒಳಗಡೆ ಹೋಗಿ ಈಗ ಎಲ್ಲವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ಹೊರಗೆ ಬರ್ಬೇಕಂದ್ರೆ ಆಗ್ತಿಲ್ಲ, ಹೊಟ್ಟೆ ಕಿಟ್ಟಾಗಿದೆ. ಈಗ ಆ ಮುಖ ಹಿಂಗೆ ಇಟ್ಕೊಂಡು ಕುಂತಿದೆ. ಈಗ ತಾತ ಬಂದ ನರಿ, ಈ ಮೊಮ್ಮಗ ನರಿ ಹೇಳ್ತಾ ಇದೆ, ತಾತ ನಾನು ತುಂಬಾ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದೆ, ಈ ಓದಲ್ಲಿ ಈ ಒಂದು ಮರದ ಬುಡದಲ್ಲಿ ಇದರಲ್ಲಿ ಕೊಳ್ಳಲ್ಲಿ ನಾನು ಹೋಗ್ಬಿಟ್ಟೆ, ಭಾಳ ಹೆಚ್ಚು ಸಿಕ್ಕು ತಿಂದಿದ್ದೀನಿ, ಈಗ ಹೊರಗೆ ಬರೋದು ಆಗ್ಬೋದು, ಏನ್ ಮಾಡ್ಬೇಕು ಅಂತ ತಾತನರಿ ಏನು ಕೇಳಿದ್ರೆ ತಾತನ ಹೇಳ್ತಾರೆ, ಇವತ್ತು ಸಾಯಂಕಾಲದವರೆಗೆ ನೀನು ಇಲ್ಲೇ ಇದ್ರೆ ಎಲ್ಲ ಸರಿ ಆಗ್ತದೆ ಅಂತ ತಾತನ ಗೊತ್ತಿಲ್ಲ ಇವ್ರಿಗೆ. ಆಚರಣೆ ಇವತ್ತು ಸಾಯಂಕಾಲದವರೆಗೆ ಇಲ್ಲೇ ಹೆಂಗಿರಕ್ಕಾಗ್ತದೆ ನನಗೆ ಅಂದ್ರೆ, ಆಮೇಲೆ ಗೊತ್ತಾಗ್ತದೆ ನಿನಗೆ, ನೀನು ಇಲ್ಲೇ ಸುಮ್ಮನೆ ಅಷ್ಟೇ, ಈಗ ಹೆಂಗಿದೆ ಹಂಗೆ ಇರೋಂಥ ನಾರ್ಮಲಾಗಿ ಹೆಂಗಿರೋಂದ್ರೆ ಆ ತಾತನರಿ ಹೇಳ್ಕೊಂಡು ಈ ನರಿ ಸುಮ್ಮನೆ ಸೈಲೆಂಟ್ ಆಗಿತ್ತಂತ 6 ಗಂಟೆವರೆಗೆ. 6 ಗಂಟೆ ತದನಂತರ ತಿಂದಿದ್ದೆಲ್ಲ ಅರಿವಿತ್ತು, ಹೊಟ್ಟೆ ಸಾಯ್ತು ಹೊರಗಡೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಉಪಾಯಗಳು ಪ್ರಿಯರೇ, ಕೆಲವು ಉಪಾಯಗಳು ನೋಡಿ ನಮ್ಮ ಜೀವಿತದಲ್ಲಿ ಅವಾಗೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಏನಂತ ಗೊತ್ತಾ, ಐಡಿಯಾ ನಮ್ಮ ಜೀವಿತನೇ ಮಾರ್ಪಡಿಸ್ತದೆ. ಐಡಿಯಾ ಸಿಂಹ ಬಂದು ಅಡ್ವರ್ಟೈಸ್ಮೆಂಟ್ ಅವಾಗ ಬರ್ತಾ ಇರ್ತಾರೆ. ಐಡಿಯಾ, ನಾವು ಒಂದು ಐಡಿಯಾ ನೋಡಿ, ಒಂದೇ ಒಂದು ಸ್ಟೆಪ್ ನಾವು ಸ್ವಲ್ಪ ವಿಭಿನ್ನವಾಗಿ ತೆಗೆದುಕೊಂಡ್ರೆ ನಮ್ಮ ಜೀವಿತ ಚರಿತ್ರೆಯನ್ನು ಆ ಸ್ಟೆಪ್ ಮಾರ್ಪಡಿಸುತ್ತೆ. ನಾವೇನು ಹೇಳಿದ್ವಿ, ನಾವು ತೆಗೆದುಕೊಳ್ಳುವ ಸ್ಟೆಪ್ ಕುಟುಂಬದಲ್ಲಿ ಬಹಳ ಇಂಪಾರ್ಟೆಂಟು. ದೊಡ್ಡವರಿದ್ದೀವಿ, ನಾವೆಲ್ಲರೂ ದೊಡ್ಡವರೇ, ಸಂಸಾರ ಸ್ಥಿತಿಗೆ ನಾವು ತೆಗೆದುಕೊಳ್ಳುವ ನಿರ್ಣಯ ಬಹಳ ಇಂಪಾರ್ಟೆಂಟ್ ಆಗಿರ್ಬೇಕು. ಕರೆಕ್ಟ್ ಆಗಿ, ಕ್ಯಾಶುವಲ್ ಆಗಿ, ಪ್ರಾರ್ಥನೆ ಪೂರ್ವಕವಾಗಿ ಬೇಕವಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ನೋಡಿ, ಮ್ಯಾರೇಜ್ ಆಗಪ್ಪ ಅಲ್ಲಿ ಹೋಗಂತ ಹೇಳ್ತಾರೆ. ನಾವಾದ್ರೆ ಏನ್ ಮಾಡ್ಬೇಡ್ರಿ, ನಾವು ಮ್ಯಾರೇಜ್ ಆಗಂದ್ರೆ ಒಂದು ಒಳ್ಳೆ ಹುಡುಗ ಕಂಡ್ಬಿಟ್ರಾಯ್ತು, ಇಲ್ಲ ಒಂದು ಒಳ್ಳೆ ಹುಡುಗಿ ಕಂಡ್ಬಿಟ್ರಾಯ್ತು. ಹಲ್ಲೆಲೂಯಾ. ನೀನು ಚರ್ಚ್ ಹೋಗ್ತಾರೆ, ಚರ್ಚ್ ಹೋಗೋರೆ ಸಾಕು ನನಗೆ. ಹಲ್ಲೆಲೂಯಾ.
ಕ್ಯಾಥಲಿಕ್ಕು, ರೆಸಿಸ್ಟೆಂಟು, ಇನ್ನೊಂದು ಅಸ್ಟೆಂಟು, ಫಸ್ಟೆಂಟ್ ಅವ್ರು ನೋಡಿದೀವಿ ನಾವು. ಕ್ಯಾಥಲಿಕಲ್ಲಿ ಕುಡಿಬೋದು, ಸಿಗರೆಟ್ ಸೇರ್ತು, ಬೀಡಿ ಸೇರ್ತು ಅಂತ ಕಂಡ ಸಿಗರೆಟ್ ಇಟ್ಟೇಳಿ ಇದರಲ್ಲಿಲ್ಲ. ಇಲ್ಲಿ ಯಾರು ಅಲೋವಿಲ್ಲ. ಕೇವಲ ಫೋನ್ ಮಾಡೋಕ್ಕೆ ಒಂದು ಚಾಪ್ ಮಾಡಿ ಮಲಗ್ತಿದ್ದರು. ಜೀವಿತ ಬಹಳ ಇಂಪಾರ್ಟೆಂಟ್. ಏನು ನಿರ್ಣಯ ತೆಗೆದುಕೊಳ್ತಾ ಇದ್ದೀವಿ, ಏನು ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಮದುವೆ ವಿಷಯದಲ್ಲಿ, ನಮ್ಮ ಜೀವಿತ ವಿಷಯದಲ್ಲಿ. ಯಾರವರು ಹಿಂಗಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಅವ್ರ ಹಿನ್ನೆಲೆ ಏನು, ಅವ್ರು ಹೆಂಗಿದ್ದಾರೆ, ಯಾರು ಏನು ಒಂದ್ಸಲ ದೊಡ್ಡವ್ರಿಗೆ ಪರಿಚಯ ಮಾಡಿಕೊಡೋಣ. ಸಭೆಯಲ್ಲಿ ಹೇಳೋಣ, ಸಭೆಯಲ್ಲಿ ಪರಿಚಯ ಮಾಡೋಣ, ಅವ್ರನ್ನ ಕೇಳಬೇಕು, ಫೋನ್ ನಂಬರ್ ಅವ್ರು ಆ ಡೀಟೇಲ್ಸ್ ಎಲ್ಲ ಬೇಕು. ಕೈಯಲ್ಲಿ ಕೈ ಕೊಟ್ಟು ನಾನು ನಿನ್ನ ಮ್ಯಾರೇಜ್ ಆದ್ಮೇಲೆ ಓಕೆ ಅಂತ ಹೇಳ್ಬಿಡ್ತೀಯಾ? 6 ವರ್ಷ 6 ತಿಂಗಳು ಸಂಸಾರ ಚೆನ್ನಾಗಿರುತ್ತೆ, 7ನೇ ವರ್ಷದಲ್ಲಿ ಬಿಟ್ಟೋಗ್ಬಿಡ್ತಾರೆ. ಇಂಥ ಎಷ್ಟು ಜನರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಜೀವಿತ ನಾವು ಹೋಗ್ಬಿಡ್ತೀವಿ. ನಾನು ಒಂದು ಸ್ವಲ್ಪ ಕಥೆಯನ್ನು ನಿಮಗೆ ಮುಂದೆ ಹೋಗ್ತೇನೆ. ಸರ್, ನಮ್ಮ ಸಭೆಗೆ ಒಂದು ಹೇಳ್ಬೇಕು ಸರ್. ನಾನು ಆ ವ್ಯಕ್ತಿ ಎಲ್ಲಿ ಕಂಡು ಆ ವ್ಯಕ್ತಿ ನೋಡೋಣ ಆತೀನಿ. ಸರ್ ನಮ್ಮ ಸಭೆಗೆ ಒಂದು ಹುಡುಗ ಇದೆ ಸರ್, ಹೆಣ್ಣು ಸರ್, ಇದೇ ಪಿತ್ತೂರಿ ನಮ್ಮ ಎಲ್ಲಿ ಕಂಡು ಸರ್? ನಮ್ಮ ಸಭೆಗೆ ಒಂದು ಹುಡುಗ ಇದೆ ಸರ್, ಎಲ್ಲಿ ಕಂಡು? ನೆಕ್ಸ್ಟ್ ಒಂದು ಸ್ವಲ್ಪ ಏನಪ್ಪ ನಿಮ್ಮ ಕತೆ? ಸರ್, ನಮ್ಮ ಸಭೆಯಲ್ಲಿ ಹುಡುಗ ಇದೆ. ಸೂಟು ಬಿಟ್ಟು ಸ್ಕಟಕ್ಕೆ ಬಂದ್ಬಿಟ್ರೆ ಕೊಟ್ಬಿಡ್ತೀಯಾ? ನಿನ್ನ ಮೊಬೈಲ್ ಕೊಟ್ಬಿಡ್ತೀಯಾ? ಕೊಡು ನೋಡೋಣ. ಹುಡುಗಿಯ ದನ್ನ ಸೂಟು ಬಿಟ್ಟಾಗಿ ಮುಂದ್ಬಿಟ್ಟೆ ಕೊಟ್ಬಿಟ್ರೆ ಅವನಿಗೆ ಈ ಸೂಟು ಬಿಟ್ಟು ಶಾಶ್ವತನಾ? ಹಲೋ, ಅವನ ಘಟನೆ ಶಾಶ್ವತ, ಅವನು ನಂಗಿದಾನ, ಅದು ಇಂಪಾರ್ಟೆಂಟ್ ನಮಗೆ. ಮತ್ತೆ ಎಲ್ಲಂತಂದ್ರೆ ಹುಡುಗಿದ ಮದುವೆ ಮಾಡ ಅಂತ ಕೇಳ್ತಾರೆ. ಬೇಡ ಸರ್, ನಾನು ಇದ್ದಾರೆ ಸತ್ಯ ಹೇಳ್ತೀನಿ. ನಮ್ಮ ಮಿಸಸ್ ಇದಾರ, ಆ ಸಾಕ್ಷಿ ನಮ್ಮ ಮಿಸಸ್ ಕೂಡ ಕೇಳುವ. ಸುಟ್ಟು ಬಿಡಕ್ಕೆ ಚೆಕ್ ಮಾಡ್ಕೊಂಡ್ಬಿಟ್ರೆ ಹುಡುಗಿ ಕೊಟ್ಬಿಡ್ತೀಯಾ? ಹಿಂಗಿದ್ದಾರೆ ಪುನಃ ಹಿಂಗೆ ಏನು ಕರ್ತಾವ ಹಿಂದೆ ಎಲ್ಲ ಬೇಕಯ್ಯ. ದೇವ್ರ ಮಕ್ಕಳು ಸುಮ್ಮನೆ ಅಷ್ಟು ಬೇಜಾರಾಗಬೇಡ ಅಂತ ಕೂಡಿಸಿ ಹೇಳ್ತಾರೆ. ಅವಾಗ ನಮ್ಮ ನೆಗೆ ಕಣ್ಣ ಹೋಗ್ತಾ ಮಣ್ಣಲ್ಲಿ ವಿಷಯಕ್ಕೆ ಕೆಬ್ಬಣ ಕೂಡ ಜಂಗ್ ತಿಂತದೆ. ಪ್ರಯತ್ನ ಮರಿಬಾರದು. ಇವತ್ತು ಒಳ್ಳೆಯವನಾದ್ರೂ ಹೋಗ್ತಾಗಿರ್ತದೆ. ಒಳ್ಳೆ ಆಡೋದು ಮಣ್ಣಲ್ಲಿ ವಿಷಯಕ್ಕೆ ಅದೇ ಜಂಗ್ ತಿಂದೋಗ್ಬಿಡುತ್ತೆ. ಒಳ್ಳೆ ಮನುಷ್ಯನಂತ ಹೆಂಗ್ ನಂಬೇಕು, ಒಳ್ಳೆ ಸ್ತ್ರೀಯಂತ ಹೆಂಗ್ ನಂಬೇಕು ಹೇಳೋದು ಅಂತ. ಆ ಒಳ್ಳೆತನ ಎಲ್ಲಿವರೆಗೆ ಇರ್ಬೇಕು ಹೇಳ್ರಿ? ಕೊನೆವರೆಗೂ. ಎಲ್ಲಿವರೆಗೆ ಹೇಳ್ರಿ? ಎಷ್ಟು ಜನಕ್ಕೆ ಈ ಮಾತು ಅರ್ಥ ಆಗ್ತದೆ? ದೇವರಿಗೆ ಆಶೀರ್ವಾದ ಮಾಡಿ ಖರ್ಚಿಗಾಗಿ ನಾವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಣಯ ನಮ್ಮ ಜೀವಿತವನ್ನು ಮಾರ್ಪಡಿಸ್ತದೆ. ಒಂದೇ ಒಂದು 2 ನಿಮಿಷದ ಆಲೋಚನೆ ನಮ್ಮ ಜೀವಿತ ಇಡೀ ಜೀವಿತವನ್ನು ಮಾರ್ಪಡಿಸ್ತದೆ. ನಾಶ ಮಾಡ್ಬೋದು, ಇಲ್ಲ ಆಶೀರ್ವಾದ ತೆಗೆದುಕೊಂಡು. ಎಸ್, ನೆಕ್ಸ್ಟ್ 28 ವಾಕ್ಯ 1. ಓಕೆ 27 ವಾಕ್ಯ 1, 2, 3. ಉಪ್ಪಿನಿಂದ ನನ್ನ ಕಡೆ ನೋಡಿ ಎಲ್ಲರೂ. ಇಸಾಕನು ಯಾರಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾನೆ? ಯಾಕೋಬನಿಗೆ ಬುದ್ಧಿ. ಕರೆಕ್ಟಾ? ಯಶಾವನಿಗೆ ಹೇಳ್ತಾ ಇಲ್ಲ. ಯಶಾವನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಅಡವಿಯಲ್ಲಿ ಹೋಗಿ ಬೇಟೆ ಮಾಂಸ ತೆಗೆದುಕೊಂಡ್ವಾ, ಅದನ್ನು ತಿಂದು ನಾನು ನಿನ್ನ ಆಶೀರ್ವಾದ ಮಾಡಬೇಕು, ಅದನ್ನು ತಿಂದೇ ನಾವು ನಿನ್ನ ಆಶೀರ್ವಾದ ಮಾಡಬೇಕು. ಅಂದರೆ ಗೊತ್ತು ನೀವು ಸರಿಯಾಗಿ ಊಟ ಕೊಡೋನಲ್ಲ. ಅಲ್ಲೆಲ್ಲೂಯ್ಯ. 27 ವಾಕ್ಯ 1, 2, 3. ಇಸಾಕನಿಗೆ ಉಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು ಅವನು ತನ್ನ ಹಿರಿಯನಾದ ಇಸಾಕನನ್ನು ಕರೆದು, ಮಗನೇ ಅನ್ನಲು ಎಸಾವನು ಇದ್ದೇನೆ ಅಂದನು. ಇಸಾಕನು ಅವನಿಗೆ, ನಾನು ಮುದುಕನಾಗಿದ್ದೇನಷ್ಟೇ, ಯಾವಾಗ ಸಾಯುತ್ತೇನೋ ಗೊತ್ತಿಲ್ಲ. ಆದ್ದರಿಂದ ನೀನು ಬಿಲ್ಲು
ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನಗೆ ಊಟಕ್ಕೆ ಸಿದ್ಧಪಡಿಸಿಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಇಸಾಕನು ನನ್ನ ಮಗನಾದ ಯಾಸಾವನಿಗೆ ಹೇಳಿದ ಮಾತು ರಕ್ಕಳಿಗೆ ಕಿವಿಗೆ ಬಿತ್ತು. ಇಸಾವನು ಯಾರಿಗೆ ಬಿದ್ದದು? ರಕ್ಕಳಿಗೆ ಬಿತ್ತು. ಈಗ ರಕ್ಕಳಿ ಏನ್ ಹೇಳ್ತಾ ಹೇಳ್ರಿ, ಯಾರಿಗೆ ಆಗ್ಬೇಕು ಆಶೀರ್ವಾದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ವಚನದಲ್ಲಿ ನೋಡಿ, ಯಾಕೋಬನು ಎಲ್ಲಿದ್ದಾನಂತ? ಅಲ್ಲಿ ದೇವದೂತರಿದ್ದಾರೆ. ಯಾರಿದ್ದಾರೆ ಅಲ್ಲಿ? ದೇವದೂತರಿದ್ದಾರೆ. ದೇವರ ನಿರ್ಣಯ ಯಾರನ್ನು ಆಶೀರ್ವಾದ ಮಾಡ್ಬೇಕಂತ ಗೊತ್ತಾ? ವಾಗ್ದಾನ ಹೊಂದಿದ ಮಕ್ಕಳನ್ನು. ನಮ್ಮೆಲ್ಲರಿಗೂ ಆಶೀರ್ವಾದ ಇದೆ. ಯಶವನಿಗೆ ಅದೇ ಆಶೀರ್ವಾದ ಇದೆ. ಯಶವನು ಕೂಡ ಬೇಕಾದಷ್ಟು ದನ, ಕುರಿ ಮುಂತಾದ ಪಶುಗಳು, ಬಂಗಾರ, ಬೆಳ್ಳಿ ಎಲ್ಲ ಸಮೃದ್ಧಿಯಾಗಿದೆ. ಆದರೆ ಮೆನ್ಷನ್ ಮಾಡಿರೋದೇ ಗೊತ್ತಾ ಬೈಬಲ್ ಅಲ್ಲಿ, ಯಾಕೋಬನು ಹೆಚ್ಚಾಗಿ ಆಶೀರ್ವಾದ ಹೊಂದಿದೆ. ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನು ಯಾಕೋಬನು. ಈಗ ವಾಕ್ಯ ಹೇಳ್ತಿರ್ತೀವಿ, ಇಸಾಕನು ಯಾರನ್ನ ಆಶೀರ್ವಾದ ಮಾಡ್ಬೇಕಂತ ಮೈಂಡಲ್ಲಿದೆ? ಯಶಾವನ ಆಶೀರ್ವಾದ. ಆದ್ರೆ ಯಾರಿಗಾಯ್ತು ಆಶೀರ್ವಾದ? ಯಾರ್ದು ನಿರ್ಣಯ ಇದು? ಅವರ ಬುನಾದಿ ಹೊಂದಿದೆ, ಅವರ ಫೌಂಡೇಶನ್ ಹೊಂದಿದೆ. ಅವರ ದೇವರು ಏನಿದಾನಲ್ಲ, ಯಾರಿಗೆ ಆಶೀರ್ವಾದ ಮಾಡ್ಬೇಕಂತ ದೇವರ ಆಲೋಚನೆ ಇದೆಯೋ ಅವ್ರಿಗೆ ಆಶೀರ್ವಾದ ಆಗ್ತದೆ. ಬೇರೆ ಇಲ್ಲಿ ನಾವು ಮುಂದಿರೋ ಪ್ರತಿಯೊಬ್ಬರಿಗೆ ನಾನು ಮಾತಾಡ್ತಾ ನಾನು ಹೇಳಿದ್ದನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೂಟವನ್ನು ನಿನಗೆ ಬರುವ ಆಶೀರ್ವಾದ, ನೀನು ದೇವರೊಂದಿಗೆ ಅನನ್ಯವಾಗಿದ್ದು ನಿನಗೆ ಬರುವ ಆಶೀರ್ವಾದ, ನೀನು ದೇವರೊಂದಿಗೆ ಅನನ್ಯಳಾಗಿದ್ದು ನಿನಗೆ ಬರುವ ಆಶೀರ್ವಾದದಲ್ಲಿ ನೀನು ನಂಬಿಕೆಸ್ಥರಾಗಿರುವುದಾದ್ರೆ ನಿನ್ನ ಆಶೀರ್ವಾದವು ಯಾವ ವ್ಯಕ್ತಿ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಕೇಳಿಸ್ತು, ಇವ್ರು ಕೇಳಿಸ್ತು, ಇವ್ರು ಹಾಳು ಮಾಡ್ತಾರೆ, ಏನು ಹಾಳು ಮಾಡ್ತಾರೆ? ಮನುಷ್ಯನ ಹಾಳು ಮಾಡ್ಬೋದು ಅಷ್ಟೇ ಹೊರತು ದೇವರ ಆಶೀರ್ವಾದವನ್ನು ಹಾಳು ಮಾಡಲು ತರಗಳಿಂದಲೂ ಸಾಧ್ಯ. ಇನ್ನೊಂದ್ಸಲ ದೇವರ ಆಶೀರ್ವಾದ ಮಾಡಿದ್ರೆ ಮುಗಿರ್ತದೆ. ಯಾರಿಂದ ನಿನ್ನ ಆಶೀರ್ವಾದವನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಆಶೀರ್ವಾದ ಹೊಂದಬೇಕೆಂಬ ಮನಸ್ತತ್ವ ನಮಗಿರ್ಬೇಕು. ಯಾಕೋಬನು ಹೋರಾಡಿ ಗೆಲ್ತಾ ಇದ್ದಾನೆ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ನದಿಯ ಬುಡದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವಾಲಯ ಅಲ್ಲ, ಅದೊಂದು ನದಿ. ಆ ಒಂದು ನದಿಯ ಬುಡದಲ್ಲಿ ಆ ದೇವರ ಆಲಯದ ರೂಪದಲ್ಲಿ ಯಾಕೋಬನು ಮಣಿತರಾಗಿ ದೇವರನ್ನು ಕೇಳ್ತಾ ಇದ್ದಾನೆ, ದೇವಾ ಇಷ್ಟೆಲ್ಲ ನನ್ನನ್ನು ಆಶೀರ್ವಾದ ಮಾಡಿದಿ, ನನ್ನ ಸ್ವದೇಶಕ್ಕೆ ನಾನು ಕಾಲಿಟ್ಟೆ. ಈ ದಿನ ನಿನ್ನಿಂದ ಬರುವ ಆಶೀರ್ವಾದ ನನಗೆ ಬಹಳ ಪ್ರಾಮುಖ್ಯ. ನೀನು ನನ್ನ ಹತ್ರ ಬಂದು ಮಾತನಾಡು. ದೇವರು ಬೆಳಗಿನ ಜಾವ ಯಾಕೋಬನ ಹತ್ರ ಬಂದು ಅವರನ್ನು ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಆಶೀರ್ವಾದ ಮಾಡಿದ್ದೀನಿ ಬಿಡು. ಹಲ್ಲೆಲೂಯಾ. ಹೇಳಿದ್ರೆ ಆತ್ಮೀಯ ಸಹೋದರ, ಎಷ್ಟು ಜನ ಈ ಒಂದು ಆಶೀರ್ವಾದಕ್ಕೆ ನನಗೆ ಆಶೀರ್ವಾದ ಮಾಡಿದ ದೇವರು, ನನ್ನನ್ನು ಇನ್ನೂ ಆಶೀರ್ವಾದ ಮಾಡಿದ ದೇವರು ಎಂದೂ ಆಶೀರ್ವಾದ ಮಾಡಿದ್ದಾನೆ. ನೀನು ತೆಗೆದುಕೊಳ್ಳುವ ನಿರ್ಣಯಕ್ಕೆ ಸ್ಟೆಪ್ಗಳು ಕರೆಕ್ಟ್ ಆಗಿರಬೇಕು. ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡಿ, ದೇವರಿಗೆ ಇಷ್ಟ ಅದು. ನಾವೆಲ್ಲರೂ ಆಶೀರ್ವಾದ ಬೇಕಿದ್ದಾಗಿ ದೇವರು ಇಷ್ಟ. ಆದರೆ ನಾವು ತೆಗೆದುಕೊಳ್ಳುವ ಕೆಲವು ನಿರ್ಣಯದೊಂದಿಗೆ ನಾವು ಕೆಲವು ಸಲ ಅಲ್ಲಾಡಬೇಕಾಗ್ತದೆ. ಹಲ್ಲೆಲೂಯಾ. ಕೊನೆಯದಾಗಿ 4:27 ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನಗೆ ಊಟಕ್ಕೆ ಸಿದ್ಧಪಡಿಸಿಕೊಡು. ಸಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಹಲ್ಲೆಲೂಯಾ. ಸಾವು ಬರುವುದಕ್ಕಿಂತ ಮುಂಚೆ ಏನ್ ಮಾಡ್ತಾನಂತ? ಯಾರ್ಯಾರ ಆಶೀರ್ವಾದ? ಯಶಾವನಿಗೆ ಆಶೀರ್ವಾದ ಆಗಬೇಕಾಗಿತ್ತು, ಯಾಕೋಬನಿಗೆ. ಕಾರಣ ಏನು ಗೊತ್ತಾ ಪ್ರಿಯ ಆತ್ಮೀಯರೇ? ಕಾರಣ ಏನು ಹೇಳು? ಹಲ್ಲೆಲೂಯಾ. ಕಾರಣ ಏನು ಹೇಳ್ರಿ? ವಾಗ್ದಾನ. ಕಾರಣ ಏನು ಹೇಳ್ರಿ? ವಾಗ್ದಾನ. ನೀನು ನಾನು ಇದ್ದೀನೇನು? ವಾಗ್ದಾನದಿಂದ ಇರುವ ವ್ಯಕ್ತಿಗಳೆಲ್ಲವನ್ನು ಸಹಿಸ್ತಾರೆ. ದಾವೀದನಿಗೆ ದೇವರು ವಾಗ್ದಾನ ಮಾಡಿದ್ದಾರೆ, 7 ಜನ ಅಣ್ಣ ತಮ್ಮಂದಿರು. ಅವನು ಯುದ್ಧ ಮಾಡುವ ಸಾಮರ್ಥ್ಯ ಇದೆ, ಆದರೆ ಯುದ್ಧ ಮಾಡ್ತಾ ಇದೆ. ಆ ಯುದ್ಧ ಮಾಡುವ ಸಾಮರ್ಥ್ಯ ಯಾರಿಗಿದೆ? ದಾವೀದನಿಗೆ. ಸಾಮುವೇಲ್ ಬಂದು ಕೇಳ್ತಾನೆ, ಇಷ್ಟು ಜನ ನೀವು ಅಣ್ಣ ತಮ್ಮ ಅಂತ ಕೇಳಿದ್ರೆ, ಇನ್ನೊಬ್ಬರಿಂದ ನಮ್ಮ ಅಡಿಮೇಲೆ ಕುರಿಕಾಯ, ಅವನಿಗೇನು ಟ್ಯಾಲೆಂಟ್ ಇಲ್ಲ, ಕುರಿ ಕಾಯ್ತಾನೆ ಅಷ್ಟೇ, ಅವನಿಗೆ ಏನು ಬುದ್ಧಿ ಇಲ್ಲ ಅಂತ ಇವ್ರು ಹೇಳ್ತಾರೆ. ಆದರೆ ದೇವರ ಆತ್ಮನ್ನು ಸಾಮುವೇಲ್ ಹತ್ರ ಅವನ್ನೇ ಕರೆ ಕಳಿಸ್ತೀವಿ. ಕೊರಿಂಥಿಯರವರ ಪತ್ರಿಕೆ 1ನೇ ಅಧ್ಯಾಯ ನಾವು ಆ ಅಧ್ಯಾಯಗಳಲ್ಲಿ ನೋಡುವಾಗ ಜ್ಞಾನಿಗಳನ್ನು ಅವಮಾನಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನು ದೇವರು ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾರೆ. ಬಲವಂತರನ್ನು ಬಲಹೀನರನ್ನಾಗಿ ಮಾಡುವುದಕ್ಕಾಗಿ ಬಲಹೀನರನ್ನು ದೇವರು
ಆರಿಸಿಕೊಂಡಿದ್ದಂತೆ. ಈ ದಿನ ನಾವೆಲ್ಲ ಯಾರು ಗೊತ್ತಾ? ಬಲಹೀನ ವರ್ಗದವರು, ಜ್ಞಾನ ಇಲ್ಲದವರು, ಅಷ್ಟು ಓದು ವಿದ್ಯಾಭ್ಯಾಸ ಇಲ್ಲದವರು. ಆದರೆ ದೇವರು ನಮ್ಮನ್ನು ಆರಿಸಿಕೊಳ್ಳಲು ಕಾರಣ ಗೊತ್ತಾ? ಜ್ಞಾನಿಗಳ ಮುಂದೆ ನಿನ್ನನ್ನು, ಜ್ಞಾನಿಗಳನ್ನು ಅವಮಾನಪಡಿಸಲಿಕ್ಕಾಗಿ ಜ್ಞಾನಿಗಳ ಮುಂದೆ ದೇವರು ನಿನ್ನನ್ನು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹೇಳಿ, ನಾವೆಲ್ಲರೂ ಎಷ್ಟು ದೊಡ್ಡ ಆಶೀರ್ವಾದ ಹೊಂದಿರೋರು ಹೇಳಿ. ಇದು ಆಶೀರ್ವಾದ ಅಲ್ವಾ? ಎಷ್ಟು ಜನ ನಂಬ್ತಾ ಇದ್ರೆ ಆಶೀರ್ವಾದ ಎಂಬುದಾಗಿ? ಹಲ್ಲೆಲೂಯಾ. ಕೊರಂಥದವರ ಬರೆದ ಪತ್ರಿಕೆ ಮನೆಗೆ ಹೋಗಿ ಓದ್ಕೊಂಡು, 1ನೇ ಕೊರಂಥದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ಓದಿ. ಜ್ಞಾನಿಗಳನ್ನು ಅವಮಾನಪಡಿಸಲಿಕ್ಕಾಗಿ ಲೋಕದಲ್ಲಿ ಜ್ಞಾನದಿಂದಲನ್ನು ಆರಿಸಿಕೊಂಡಿದ್ದರು. ಜ್ಞಾನದಿಂದಲನ್ನು ದಾವಿದನ ಜ್ಞಾನ ಅವ್ರು ಹೇಳ್ತಾರೆ, ಅವನಿಗೆ ಬುದ್ಧಿ ಇಲ್ಲ, ಕುಯ್ಕಾಯಿ ಒಂದು ಅಷ್ಟೇ ಅವನು. ಹಲ್ಲೆಲೂಯಾ. ಯುದ್ಧ ಮಾಡದವರಿಗೆ ಸಾಮರ್ಥ್ಯ ಇದೆ, ಆದರೆ ಯುದ್ಧ ಮಾಡ್ತಾ ಇಲ್ಲ. ದಾವಿದನು ಯುದ್ಧ ಮಾಡಿದ, ಜಯಿಸಿದ. ಯಾವುದನ್ನು ದೇವರು ದಾವಿದನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ಸಿಂಹಾಸನ ಸ್ಥಿರವಾಗಿರುತ್ತದೆ. ನಿನ್ನ ಸಿಂಹಾಸನ ಎಲ್ಲಿವರೆಗಿರ್ತದೆ ಹೇಳ್ರಿ? ನಿನ್ನ ಮಕ್ಕಳು ತಲೆಮಾರುಗಳವರೆಗೂ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಹಲ್ಲೆಲೂಯಾ. ವಾಗ್ದಾನ ಮಕ್ಕಳಿಗೆ ಪ್ರತ್ಯೇಕವಾದ ಆಶೀರ್ವಾದ ಬೇರೆ. ಇಷಾಕನಿಗೆ ಹೆಚ್ಚು ಆಶೀರ್ವಾದನ, ಇಸ್ಮಾಯಿಲನಿಗೆ ಹೆಚ್ಚು ಆಶೀರ್ವಾದನ. ಇಷಾಕನಿಗೆ ಯಾವುದರಿಂದ ಹುಟ್ಟಿದವನು? ಇಸ್ಮಾಯಿಲನ ಯಾವುದರಿಂದ ಹುಟ್ಟಿದವನು? ಹಲ್ಲೆಲೂಯಾ. ಎಲ್ಲರ ಕಣ್ಗಳನ್ನು ಮುಚ್ಚಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಸರ್ವಶಕ್ತನಾದ ದೇವರು ಮುಂಜಾನೆ ನಾವು ಮಾತನಾಡಲಿಕ್ಕಾಗಿ ಸ್ತೋತ್ರ ಇರುತ್ತಾರೆ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ.